ಬೆಳಗಿನ ಮುಂಜಾನೆಯ ಈ ಕಾರ್ಯಕ್ರಮ ಅಂದರೆ ಇದು ಒಂದು ಅದ್ಭುತವಾದಂತಹ ಕಾರ್ಯಕ್ರಮ. ಹಳ್ಳಿಗಳ ಕಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಸರ ಪ್ರಕೃತಿಯ ಮಧ್ಯದಲ್ಲಿರುತ್ತೆ. ಇವತ್ತು ಹಳ್ಳಿಯನ್ನು ಬಿಟ್ಟು ನಾವು ಡೆಲ್ಲಿ ಸೇರಿರಬಹುದು, ಅಂದರೆ ಹಳ್ಳಿಯನ್ನು ಬಿಟ್ಟು ಸಿಟಿ ಸೇರಿರಬಹುದು. ಆದರೆ ಹಳ್ಳಿಯ ವಾತಾವರಣ ಇದೆಯಲ್ಲ, ಹಳ್ಳಿಯ ಸೊಗಡಿದೆಯಲ್ಲ, ಅದರ ಆನಂದವೇ ಬೇರೆ. ಆಯಾ ಕಾಲಕ್ಕೆ ಸಂಬಂಧಪಡ್ತಕ್ಕಂತಹ ತರಕಾರಿಗಳು ಅಥವಾ ಹೂಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ಆ ಸುಗಂಧ ಪರಿಮಳ, ಜೊತೆಗೆ ಗೋವುಗಳು, ಹಸುಗಳು ಬೆಳಗ್ಗೆ ಎದ್ದು ತಮ್ಮ ಕಾಯಕಕ್ಕೆ ಬೆಳಗ್ಗೆ ಬೇಗ ಎದ್ದು ನಡೆದು ಬರಬೇಕಾದ್ರೆ ಅಥವಾ ನೀವು ವಾಹನಗಳಲ್ಲಿ ಬರಬೇಕಾದ್ರೆ ಆ ಹಸು ಮತ್ತು ಕರು ತಾಯಿ ಮಕ್ಕಳ ಬಾಂಧವ್ಯ ಇದೆಯಲ್ಲ, ಅದನ್ನು ನೋಡಲಿಕ್ಕೆ ಒಂದು ಆನಂದ. ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಇದು ನೋಡಿ ಆ ತಾಯಿ ಮಕ್ಕಳ ಬಾಂಧವ್ಯವನ್ನು ಹಸು ಕರುವಲ್ಲಿ ಎಷ್ಟು ಚೆನ್ನಾಗಿ ನೋಡ್ಬೋದು. ಪ್ರತಿಯೊಂದರಲ್ಲೂ ಸಹಿತ ಬರೀ ಹಸು ಕರು ಮಾತ್ರ ಅಲ್ಲ, ಪಕ್ಷಿಗಳಲ್ಲೂ ಸಹಿತ ಪಕ್ಷಿಗಳು ತಾಯಿ ಪಕ್ಷಿ ಆಗಿರ್ತಕ್ಕಂಥದ್ದು ತಾನು ಆಹಾರವನ್ನು ಸ್ವೀಕರಿಸಿ ಆ ಆಹಾರವನ್ನು ತನ್ನ ಕೊಕ್ಕಲ್ಲೇ ತಂದು ತನ್ನ ಮಕ್ಕಳಿಗೆ ಉಣಬಡಿಸೋದನ್ನು ನೋಡ್ತೀವಿ ನಾವು. ಇದರ ಒಂದೊಂದು ಪರಿಕಲ್ಪನೆ ನೋಡಿದಾಗ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದಪ್ಪ ಈ ತಾಯಿ ಮಕ್ಕಳ ಬಾಂಧವ್ಯ. ಇಂತಹ ಅನುಬಂಧವನ್ನು, ಇಂತಹ ಒಂದು ಬಂಧುತ್ವವನ್ನು ಬಹುಶಃ ಭಗವಂತ ಈ ಕಣ್ಗಳನ್ನು ಕೊಟ್ಟು ಬೇಕಾದ್ದನ್ನು ಆಲೋಚನೆ ಮಾಡುವ ಶಕ್ತಿ ಕೊಟ್ಟಿರ್ತಕ್ಕಂಥ ಮನುಷ್ಯನಿಗೆ ಆಗಿಂದಾಗಲೇ ಎಚ್ಚರಿಸಲಿಕ್ಕೋಸ್ಕರನೇ ಈ ಬಂಧುತ್ವ, ಈ ಬಾಂಧವ್ಯ ಇದೆಲ್ಲವೂ ಇದೆ. ತಾಯಿ ಮಕ್ಕಳ ಸಂಬಂಧ ಇದೆ. ತಾಯಿಯಾಗಿರ್ತಕ್ಕಂಥವಳು ತನ್ನ ಮಕ್ಕಳನ್ನು ಇಷ್ಟು ಲಾಲನೆ ಮಾಡಿ ಪೋಲನೆ ಮಾಡಿ ಆ ಲಾಲನೆ ಪಾಲನೆಯಲ್ಲಿ ಇಷ್ಟು ಅದ್ಭುತವಾದಂಥ ಶಕ್ತಿ ತುಂಬುತ್ತಾಳೆ. ಕೊನೆಗೆ ತಾಯಿನ ಬಿಟ್ಟು ಹೋಗಬೇಡಯ್ಯ ಅಂತ ಹೇಳೋದಕ್ಕೇನೋ ಬಹುಶಃ ಇವೆಲ್ಲ ನೋಡಲಿಕ್ಕೆ ಬಿಡುವಂಥದ್ದು. ಬಟ್ ಏನು ಬಿಟ್ಟರು, ಏನೆಲ್ಲ ವಿಚಾರಗಳು ತಿಳಿಸಿದ್ರು, ಯಾವೆಲ್ಲ ಸ್ಪಷ್ಟವಾದಂತಹ ಚಿತ್ರೀಕರಣ ಕಣ್ಣು ಮುಂದೆ ಬಂದರೂ ವಯಸ್ಸಿಗೆ ಬಂದಾದಮೇಲೆ, ರೆಕ್ಕೆ ಬಲ್ತಾದಮೇಲೆ ಹಾರ್ಕೊಂಡು ಹೋಗುವಂಥ ಗುಣನೇ ಮನುಷ್ಯಂದು. ಬಹುಶಃ ಇದು ಪಕ್ಷಿಗಳಲ್ಲೂ ಇರ್ಬೋದೇನೋ. ಒಂದಷ್ಟು ಕಾಲ ತನ್ನ ತಾಯಿಯ ಹತ್ರನೋ ತನ್ನ ಪರಿವಾರದಲ್ಲೋ ತನ್ನ ಗೂಡಲ್ಲೋ ಇರುತ್ತೆ. ಅದಾದ ಮೇಲೆ ತನಗೆ ಶಕ್ತಿ ಬಂದಾದ ಮೇಲೆ ಮತ್ತೊಂದು ಗೂಡು ಕಟ್ಕೊಳ್ಳುತ್ತೆ. ವಯಸ್ಸಾದಂತಹ ವೃದ್ಧ ಪಕ್ಷಿಗಳನ್ನು ಅಲ್ಲೇ ಬಿಟ್ಟು ಹೋಗುತ್ತೋ ಏನೋ, ಯಾಕೆಂದರೆ ಅದು ಪಕ್ಷಿಗಳ ಚರಿತ್ರೆ. ಆದರೆ ಈ ತಾಯಿ ಕರು ಇದೆಯಲ್ಲ, ಅಂದರೆ ಗೋವು ಮತ್ತು ಹಸು ಕರುಗಳು, ತಾಯಿ ಕರು, ಈ ಹಸು ಮತ್ತು ಕರುವ ಬಗ್ಗೆ ನಾವೇನು ಹೇಳ್ತಿದ್ದೀವಿ, ಇದರಲ್ಲೊಂದು ಬಾಂಧವ್ಯನೇ ಬೇರೆ ಇದೆಯಂತೆ. ಹೀಗೆ ಪ್ರಕೃತಿ ಮಡಿಲಲ್ಲಿ ಇಂಥವೆಲ್ಲವೂ ಸಹಿತ ವಿಸ್ಮಯಗಳಿದೆ. ಆದರೆ ಸುಂದರವಾದಂಥ ಬದುಕು, ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಕಡೆ ಕೇಂದ್ರೀಕರಿಸಬೇಕು. ತಾನು ಎಲ್ಲಿ ಯಾರಿಗೆ ಹೆದರ್ದಿದ್ರೂ ತನ್ನ ಬೆನ್ನಿಗೆ ಹೆದರಬೇಕಾಗತ್ತೆ, ಅಂದರೆ ತನ್ನ ನೆರಳಿಗೆ ಹೆದರಬೇಕು ಅಂತ ದೊಡ್ಡವರು ಹಿರಿಯರು ಹೇಳ್ತಾರೆ. ಇರಲಿ, ವಿಚಾರಗಳನ್ನು ಮುನ್ಮುಂದೆ ತಿಳಿಸ್ತಾ ಹೋಗ್ತಾರೆ. ಬಹಳ ಅದ್ಭುತವಾದಂಥ ಕಾಲ ಇವತ್ತು. ಸಾಕಷ್ಟು ವಿಚಾರಗಳನ್ನು ಹೊತ್ತು ಬಂದಿರತಕ್ಕಂತಹ ಕಾಲ. ಈ ವಿಚಾರದಲ್ಲಿ ಮುಖ್ಯವಾಗಿ ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪಂಚಾಂಗ ಶ್ರವಣ. ಮೊದಲು ಪಂಚಾಂಗ ಶ್ರವಣವನ್ನು ತಿಳ್ಕೊಂಡು ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದರ ಮಧ್ಯದಲ್ಲಿ ನಿಮ್ಮೊಂದಿಗೆ ನಾವು ಮಾತಾಡುವಂತಹದ್ದು ನೇರ ಪ್ರಸಾರವಾದ್ದರಿಂದ ನಿಮ್ಮ ಕರೆಗೆ ಹೋಗಿಡುವಂತಹ ಸೌಭಾಗ್ಯ ನಮ್ಮದಾಗಿದೆ. ಯಾರೆಲ್ಲ ಕರೆ ಮಾಡಿ ಮಾತಾಡಬೇಕು ಅಂತಿದ್ದೀರಿ, ಸರಿಯಾದ ಸಮಯ ನೋಡಿ ಫೋನ್ ಕೈಗೆತ್ಕೊಳ್ಳಿ. ಮುಂಚಿತವಾಗಿಯೇ ನೀವು ಕರೆ ಕೈಗೆ ತೊಗೊಂಡು ಈಗಲಿಂದನೇ ಟ್ರೈ ಮಾಡ್ತಾ ಇರ್ತೀರಿ, ರಿಂಗ್ ಆಗ್ತಿದೆ, ನಮ್ಮವರು ಎತ್ಕೊಂಡಿರ್ತಾರೆ. ಆದರೆ ನಮ್ಗೆ ಕನೆಕ್ಟ್ ಆಗೋದ್ರೊಳಗೆ ನೀವು ಸುಸ್ತಾಗಿರ್ತೀರಿ ಅಥವಾ ಏನೋ ಒಂದು ವ್ಯತ್ಯಾಸ ಆಗಿರುತ್ತೆ. ಸಮಯ ನೋಡಿಕೊಂಡು ಫೋನ್ ಕೈಗೆತ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆ ಬೆಳಗ್ಗೆದ್ದರೆ ಒಂದು ವನಸಿರಿಯ ಪರಿಚಯ ಅಂತ ಹೇಳಿದ್ದೆ. ಇನ್ನು ಕೊಟ್ಟ ಮಾತಿನಿಂದ ನಾವು ತಪ್ಪೋದು ಮಾತೇ ಇಲ್ಲ. ಪ್ರತಿ ಗುರುವಾರ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಹೊಸ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಹೊಸ ಪ್ರಯತ್ನ ಅಲ್ಲ, ಆನಂದ್ ಗುರೂಜಿಯವ್ರಿಗೆ ಇದೆಲ್ಲ ಇರೋ ಪ್ರಯತ್ನಗಳೇ. ಯಾಕೆಂದರೆ ಆನಂದ್ ಗುರೂಜಿಯವರು ಬಂದ ದಾರಿಯೇ ಹಾಗೆ. ಸಾಕಷ್ಟು ವನಸಿರಿಗಳು, ಸಾಕಷ್ಟು ತಂತ್ರ ಮಂತ್ರ ಯಂತ್ರಗಳು, ಜೊತೆಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ರಹಸ್ಯವಾದಂಥ ಒಂದು ವಿದ್ಯೆಗಳು, ಅವೆಲ್ಲವೂ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ನಾವು ಆಗಿಂದಾಗಲೇ ಮಾಡ್ತಾ ಇರ್ತೀವಿ. ಹಾಗಾಗಿ ನಾಳೆ ಮಾತ್ರ ಬಹಳ ಅದ್ಭುತವಾದಂತಹ ಒಂದು ಅನುಷ್ಠಾನ ಇದೆ. ಹಾಗೆ ನಾಳೆ ನೀವು ತಿಳ್ಕೊಂಡು ಆಚರಣೆ ಮಾಡಬೇಕಾದ್ದು, ಅದರಿಂದ ಉಪಯುಕ್ತವಾದಂಥ ಮಾಹಿತಿ ಇನ್ನೂ 4 ಜನಕ್ಕೆ ಹೇಳಬೇಕಾದ್ದರಿಂದ ಒಂದು ಮಹರ್ಷಿ ಡೈರಿಯನ್ನು ನಾಳೆಯಿಂದ ನೀವು ಓಪನ್ ಮಾಡಬೇಕು. ಪ್ರತಿಯೊಬ್ಬರ ಮನೆಗೂ ಒಂದು ಬುಕ್ಕು ಒಂದು ಪೆನ್ನು. ನಮ್ಮ ಕಾರ್ಯಕ್ರಮ ಗುರುವಾರ ಶುರು ಆಯಿತು ಅಂದರೆ ಒಂದು ಬುಕ್ಕು ಒಂದು ಪೆನ್ನು ನಿಮ್ಮ ಹತ್ತಿರ ಇರಬೇಕು. ಹೇಳುವ ವಿಚಾರವನ್ನು ಬರ್ಕೊಳ್ಬೇಕು. ಯಾರಿಗಾದರೂ ವಿಚಾರ ಇದ್ರ ಬೇಕು, ಇದರಿಂದ ಅನುಕೂಲ ಆಗುತ್ತೆ ಅಂದರೆ ಈ ಒಂದು ಮಹಾಯಜ್ಞದಲ್ಲಿ ತಾವು ಪಾಲ್ಗೊಳ್ಬೇಕು. ಅದೇ ವಿಶೇಷತೆ. ಇನ್ನು ಪಂಚಾಂಗ ಶ್ರವಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ
ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರ್ಣಾಯ ನಮೋ ಬಲವಿಕರ್ಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 18/6/2025 ಬುಧವಾರ ಸಪ್ತಮಿ ಪೂರ್ವಭಾದ್ರ ನಕ್ಷತ್ರ. ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ 18ರ ತಾರೀಕು ಬಹಳ ಅದ್ಭುತವಾಗಿದೆ. 8/1/9. ಹಾಗಾಗಿ ಇವತ್ತಿನ ಕಾಯಕವನ್ನು ಇವತ್ತು ಯಾರೆಲ್ಲ ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದೀರಲ್ಲ, ಸಾಧನೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಹೆಚ್ಚಿನ ಯಶಸ್ಸಿರ್ತಕ್ಕಂಥ ದಿನ. ಇನ್ನು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಪ್ರತಿನಿತ್ಯ ನಾವು ತಿಳಿಸ್ತಾ ಬಂದಿದ್ದೇವೆ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ನ ಧರಿಸಿರ್ತಕ್ಕಂಥ ಅವರ ಆ ನುಡಿಮುತ್ತಗಳು ಆಲಿಸುವಂಥದ್ದಂತೂ ಭಾಳ ಆನಂದ ಅನಿಸುತ್ತೆ. ಯಾಕೆಂದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ನಾನು ಇಲ್ಲಿ ಕೂತು ಒಂದಷ್ಟು ಅದರ ಬಗ್ಗೆ ಮಾತಾಡಿ ಹೊರಟ್ರೆ, ಆಶ್ರಮಕ್ಕೆ ಹೊರಡುವಷ್ಟರೊಳಗಾಗಿ ಒಂದಷ್ಟು ಜನ ಬಂದು ಈ ಒಂದು ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸೋದ್ರಿಂದ ಏನಾಗ್ಬೋದು, ಏನು ನಡೆಯುತ್ತೆ ಎಂಬತಕ್ಕಂಥದ್ದರ ಚರಿತ್ರೆಯನ್ನು ಮಾತಾಡ್ತಾರೆ. ಜೊತೆಗೆ ಆ ಪೆಂಡೆಂಟ್ ಧರಿಸಿದ ಮೇಲೆ ಆಗುವಂತಹ ಬದಲಾವಣೆಗಳೇನು, ನಮ್ಮ ಬದುಕಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ವಿಮರ್ಶೆ ಮಾಡ್ತಾರೆ. ಇದಾದ ನಂತರ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಎಲ್ಲರೂ ಧರಿಸಬಹುದಾ ಎಂಬತಕ್ಕಂಥ ಒಂದು ಪ್ರಶ್ನೆ. ಆದರೆ ಒಂದು ವಿಚಾರ ಅಂತೂ ಸ್ಪಷ್ಟತೆ ಹೇಳಬೇಕು. ರತ್ನಗಳನ್ನು ಯಾವುದು ಧರಿಸಿದ್ರು, ಯಾವ ವಯಸ್ಸಿನವ್ರು ಧರಿಸಿದ್ರು ಸಹಿತ ಅದರ ಕಾಯಕ ಶೀಘ್ರವಾಗಿ ಕೆಲಸ ಆಗುತ್ತೆ. ರತ್ನಗಳಲ್ಲಿ ನವರತ್ನ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ನವರತ್ನಗಳನ್ನು ಧರಿಸಬೇಕಾದ್ರೆ, ನವರತ್ನ ಸಂಪೂರ್ಣವಾದಂಥದ್ದು ಧರಿಸಬೇಕಾದ್ರೆ ಯಾವುದೇ ತರಹ ಪ್ರಶ್ನೆ ಇಲ್ಲ. ಆದರೆ ನವರತ್ನದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ರತ್ನಗಳು ಧರಿಸಬೇಕಾದ್ರೆ ಇದು ನಿಮ್ಮ ರಾಶಿಗೆ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. ಆದರೆ ಈ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಬೇಕಾದ್ರೆ ಯಾವ ರಾಶಿಯವರು ಧರಿಸಬೇಕು, ಯಾವ ನಕ್ಷತ್ರ ಧರಿಸಬೇಕು, ಇದನ್ನು ಮಾತ್ರ ಕೇಳುವಂಥ ಮಾತೇ ಇಲ್ಲ. ಯಾಕೆಂದರೆ 27 ನಕ್ಷತ್ರ 12 ರಾಶಿಗಳಿಗೂ ಸಂಬಂಧಪಡ್ತಕ್ಕಂಥದ್ದು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಅಂತಹ ಅದ್ಭುತವಾದಂತಹ ಕಾಯಕವನ್ನು ಈ ಪೆಂಡೆಂಟ್ ನಡೆಸ್ತಾ ಇರೋದ್ರಿಂದ ಇದನ್ನು ಪ್ರತಿಯೊಬ್ಬರಿಗೂ ಅನುಕೂಲವಾಗಿ ಸಿದ್ಧಿ ಆಗಿರ್ತಕ್ಕಂಥದ್ದು, ಅನುಕೂಲತೆಗಳು ಇರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆಯಲ್ಲಿ ಒಂದು ಮಳಿಗೆ ಇದೆ, ಮಾರುತಹಳ್ಳಿಯಲ್ಲಿ ಒಂದು ಮಳಿಗೆ ಇದೆ. ಅದ್ಭುತವಾದಂತಹ ಸುದರ್ಶನ್ ಸಿಲ್ಕಲ್ಲಿ ಒಮ್ಮೆ ನೀವು ಹೋಗಿ ನೋಡಿದಾಗ ರೇಷ್ಮೆ, ಕಾಟನಿಂದ ಮೊದಲುಕೊಂಡು ರೇಷ್ಮೆ ತನಕ ಅದ್ಭುತವಾದಂತಹ ಪ್ರತಿಯೊಂದು ವಸ್ತ್ರಗಳು ಅಲ್ಲಿ ಸಿಗೋದ್ರಿಂದ ಒಮ್ಮೆ ನೀವು ಭೇಟಿ ಕೊಡಿ ಸುದರ್ಶನ್ ಸಿಲ್ಕ್ಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ದೇನೆ. ಇವತ್ತು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ ಸಂಸ್ಕೃತಿಬದ್ಧವಾಗಿ ಪ್ರತಿಯೊಬ್ಬರು ಸಹಿತ ಹಾಕುವ ಹೆಜ್ಜೆನಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಹೇಗಿರಬೇಕು? ವ್ಯಕ್ತಿ ತಾನು ಮಾಡುವಂಥ ಕಾಯಕವನ್ನು ಮೊದಲು ತನ್ನ ಆತ್ಮಕ್ಕೆ ಅದು ಸರಿನಾ ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಇವತ್ತು ಹಾಕುವ ಹೆಜ್ಜೆನಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ, ಯಾಕೆಂದರೆ ಇವತ್ತಿನ ನಕ್ಷತ್ರ ಆಗಿದೆ, ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆದರೆ ಅದಾಗಬಾರ್ದು ಅಂದರೆ ಮೊದಲು ನೀವು ಆಲೋಚನೆ ಮಾಡಬೇಕು. ಇವತ್ತು ನಾನು ಹಾಕುವ ಹೆಜ್ಜೆ, ಇವತ್ತು ನಾನು ಸಂದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳು, ಅಥವಾ ಇವತ್ತಿನ ನನ್ನ ಮಾತಿನ ರೀತಿ, ಅಥವಾ ನಾನಿವತ್ತು ಯಾವುದೇ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದರೂ ಹಾಕಿದಾದ ನಂತರ ಮುಂದಾಗುವಂತಹ ಆ ದುಷ್ಪರಿಣಾಮಗಳೇನು, ಇದರ ಬಗ್ಗೆ ಸರಿಯಾದ ಆಲೋಚನೆ ಇಲ್ದಿರ ನೀವು ನಡೆದಿದ್ದೇ ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಒಂದಷ್ಟು ರಾಶಿಗಳಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ಆದರೆ ಆ ರಾಶಿಗಳಲ್ಲಿರ್ತಕ್ಕಂಥವ್ರು ಯಾರು, ಯಾವ ರಾಶಿಯವರಿಗೆ ಏನು ಸಮಸ್ಯೆ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ತ್ರಯಂಬಕೇಶ್ವರನ ಆರಾಧನೆ ಆಯಿತು, ಕಲ್ಯಾಣಾದ್ಭುತ ಗಾತ್ರ ಆಯ್ತು, ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಬುಧವಾರ ಆದ್ದರಿಂದ ಮಹಾವಿಷ್ಣು ಪ್ರಾರ್ಥನೆ ಬೇಕೇ ಬೇಕು. ಇದಂ ವಿಷ್ಣು ಚಕ್ರಮೇ ತ್ರೇಧಾಂದೇಪದಂ ಸಮೂಢಪಸ್ಯಮಾಗಂ ಸುರೆ. ಶಿವಕೇಶವರ ಆರಾಧನೆ ಬುಧವಾರವೇ ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ತಿರುಮಲ ತಿರುಪತಿ ಶ್ರೀನಿವಾಸನ ಪ್ರಾರ್ಥನೆಯೂ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ ಹರಿಸುವಂಥ ಸಮಯ ಬಂದಾಯಿತು. ನಮಃ ಸೂರ್ಯಾಯ ಚಂದ್ರಾಯ. ಸೂರ್ಯ ಚಂದ್ರರು ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ದೇವತೆಗಳು. ಪ್ರತಿನಿತ್ಯ ಒಂದು ದಿವಸ ಸೂರ್ಯನ ಕಿರಣಗಳು ಬೀಳಿಲ್ಲಪ್ಪ ಜಗತ್ತಿಗೆ ಅಂದರೆ ಅದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಆಗುವುದಿಲ್ಲ. ಬರೀ ಗ್ರಹಣ ಅಂತ ಆದಾಗ ಆ ಗ್ರಹಣ ಪ್ರಕ್ರಿಯೆಗಳಿಂದ ಉಂಟಾಗ್ತಕ್ಕಂಥ ದೋಷಗಳು ನೋಡಿ ಒಂದಷ್ಟು ತಿಂಗಳುಗಳ ತನಕ ಅದು ಹಾಗೆಯೇ ಮುಂದುವರ್ಕೊಂಡು ಹೋಗುತ್ತೆ. ಅಂತಹದ್ರಲ್ಲಿ ಪ್ರತ್ಯಕ್ಷವಾಗಿ ಕಾಣತಕ್ಕಂಥ ಸೂರ್ಯಚಂದ್ರರು
ಯಾರೊಬ್ಬರಾದರೂ ಸಹಿತ ಸೂರ್ಯಚಂದ್ರರು ಇರ್ತಕ್ಕಂಥದ್ದು ಅವರ ಕಾಯಕವನ್ನು ಮೆಚ್ಚೋದೇ ಆದರೆ ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆ ತಾಯಿ ಕಾಯಕವನ್ನು ಮೆಚ್ಚಲೇಬೇಕು. ಸೂರ್ಯಚಂದ್ರರು ಕಾಣದಿದ್ದರೂ ಆಗುವುದಿಲ್ಲ, ಜನ್ಮ ಕೊಟ್ಟ ತಂದೆ ತಾಯಿ ಕಾಣದಿದ್ದರೂ ಅವರ ಆಶೀರ್ವಾದ ಇಲ್ಲದಿದ್ದರೂ ಯಾವುದೂ ನಡೆಯೋದಿಲ್ಲ. ಇದು ಪ್ರತಿಯೊಂದು ಸಹಿತ ಪ್ರತಿಯೊಬ್ಬರು ಪ್ರತಿ ಕಾಲದಲ್ಲೂ ಸಹಿತ ಅರ್ಥ ಮಾಡ್ಕೋಬೇಕಾದ ವಿಚಾರ. ಆದರೆ ವ್ಯಕ್ತಿಗತವಾಗಿ ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆನಲ್ಲಿ ಒಂದೊಂದು ಕಡೆ ಬಿರುಗಾಳಿ ಥರ ಎಲ್ಲವನ್ನು ದಾಟ್ಕೊಂಡು ಮುಂದೆ ನಡೀತಾ ಇರ್ತಾನೆ. ಬಿರುಗಾಳಿ ಬಂದಾಗ ಕೆಲವಷ್ಟು ಉರುಳಬಹುದು, ಆದರೆ ಅದಕ್ಕೆ ಹೊಸ ಜೀವ ಬರುತ್ತೆ. ಆ ಹೊಸ ಜೀವ ಬಂದಾಗ ಅರಳುವಂತಹ ಪುಷ್ಪಗಳಿದೆಯಲ್ಲ, ಅದು ಭಗವಂತನಿಗೆ ಬಹಳ ಪ್ರೀತಿ ಅಂತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ತಪ್ಪು ಆಲೋಚನೆ ಮಾಡಬೇಕು. ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಜಾರು ಬೀಳ್ತೀವೇನೋ ಎಂಬತಕ್ಕಂತಹ ಭಯ ನಿಮ್ಮನ್ನು ಬಾಧಿಸುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಯಾವುದೇ ಒಂದು ಚಿಂತನೆ ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಆದರೂ 100 ಬಾರಿ ಆಲೋಚನೆ ಮಾಡಬೇಕು. ದುಡುಕಿ ಮಾತಾಡಬೇಡಿ, ನಿಂದಿಸಬೇಡಿ, ಇನ್ನೊಬ್ಬರನ್ನ ದೂಷಣೆ ಮಾಡಬೇಡಿ. ಅಥವಾ ನಿಮ್ಮ ಕಾಯಕದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತ ಮತ್ತೊಬ್ಬರ ಬಗ್ಗೆ ಬೇಡವಾದಂಥ ವಿಚಾರಗಳನ್ನು ಮಾತಾಡಬೇಡಿ. ನಿಮ್ಮ ಅಭಿಪ್ರಾಯ, ನಿಮ್ಮ ಮನಸ್ಸು, ನೀವು ಹಾಕುವ ಹೆಜ್ಜೆ ಅದು ಅಭಿವೃದ್ಧಿ ಕಾಣಬೇಕು ಅಂದರೆ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ವಿಷ್ಣುದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬಹಳಷ್ಟು ಒಳಿತು. ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಗೋವಿನ ಪಾದಗಳನ್ನು ಮುಟ್ತಕ್ಕಂಥದ್ದು ಅಥವಾ ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಾಗ್ಬೋದು. ಹಾಗೆ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಅಥವಾ ಯಾರೊಬ್ಬರಾದರೂ ಸರಿಯೇ, ನಿಮ್ಮ ಮನೆಯ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ಬೇವಿನ ವೃಕ್ಷ ಇದ್ದರೆ ಆ ವೃಕ್ಷಕ್ಕೆ 3 ಪ್ರದಕ್ಷಿಣೆ ಹಾಕಿ. ಬೇವಿನ ವೃಕ್ಷಕ್ಕೆ 3 ಪ್ರದಕ್ಷಿಣೆಯನ್ನು ಹಾಕಿ ತದನಂತರ ನಿಮ್ಮ ಕಾಯಕವನ್ನು ಪ್ರಾರಂಭಿಸಿದ್ರೆ ಮತ್ತಷ್ಟು ಅದ್ಭುತವಾದಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಅಥವಾ ತಮ್ಮ ಮಾತಾಡುವಂತಹ ರೀತಿ ಮನುಷ್ಯನಿಗೆ ಮತ್ತೊಬ್ಬರನ್ನು ಮೆಚ್ಚಿಸಬೇಕಂದ್ರೆ ತನ್ನ ಮಾತಿನಿಂದ ಅಂತೆ, ಅಥವಾ ತನ್ನ ಮುಖದ ವರ್ಚಸ್ಸಿನಿಂದ ಅಂತೆ, ಅಥವಾ ತಾನು ಮಾಡುವ ಕಾಯಕದಿಂದ. ಈ 3 ಯಾರನ್ನು ಬೇಕಾದ್ರೂ ಮೆಚ್ಚಿಸ್ಬೋದು. ಹಾಗೆ ವೃಷಭ ರಾಶಿಯವರಿಗೆ ಒಂದು ಅದೃಷ್ಟದ ದಿನ ಇವತ್ತು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20ರಿಂದ 4:15 ಬಹಳ ಅದ್ಭುತವಾದಂಥ ಕಾಲ. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಫಲಾಫಲಗಳನ್ನು ತಮ್ಮ ಅಪೇಕ್ಷೆಯಂತೆ ಎಲ್ಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿರ್ತೀರಿ. ಆದರೂ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 12ರಿಂದ 2 ಗಂಟೆ 40 ನಿಮಿಷ, 12ರಿಂದ 2:40 ಈ ಮಧ್ಯದಲ್ಲಿ ಯಾರಾದರೂ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿ. ನಿಮಗೆ ಶಕ್ತಿಯಾನುಸಾರ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದು ಚೂರು ಆಹಾರವನ್ನು ಕೊಡಿ. ಇದರಿಂದ ವೃಷಭ ರಾಶಿಯವರಿಗೆ ಒಳಿತನ್ನು ಕಾಣ್ತೀರಿ. ಹಾಗೆ ವೃಷಭ ರಾಶಿಯವರು ಇವತ್ತು ಸರಿಸುಮಾರು 4 ಗಂಟೆಯಿಂದ 6:12 ನಿಮಿಷ ಅಂದರೆ 6 ಗಂಟೆ 12 ನಿಮಿಷದ ಒಳಗಾಗಿ ಏನಾದರೂ ಒಂದು ಕಾಗದ ಪತ್ರಿಕೆ ಸಹಿ ಹಾಕೋದು, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು, ವ್ಯವಹಾರಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಒಂದು ವಿಚಾರ ಯಾವುದಾದ್ರೂ ಒಂದು ವಿಚಾರಕ್ಕೆ ಕಮಿಟ್ಮೆಂಟ್ ಆಗುವಂಥದ್ದು, ಈ ಒಂದು ಸಮಯದಲ್ಲಿ ಇದು ಬಹಳ ಪ್ರಶಸ್ತ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಬಹಳ ದಿನಗಳಿಂದ ಒಂದು ಕನಸನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ಕನಸು ನನಸಾಗುವ ಕಾಲ. ಅಂದರೆ ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ, ವೃತ್ತಿಯಲ್ಲಾಗಲಿ, ಅಥವಾ ತಾವು ಮಾಡುವಂಥ ವ್ಯವಹಾರಕ್ಕೆ ನಿಮಗೆ ಬೇಕಾದಂಥ ನಿಮ್ಮ ಸ್ವಂತ ಆಲೋಚನೆ ಆಗಲಿ, ಭಗವಂತ ಅಪೇಕ್ಷೆ ಪಟ್ಟದ್ದನ್ನು ಆ ಕಾಲಕ್ಕೆ ಕೊಡದಿರೇ ಇರಬಹುದು. ಒಂದಷ್ಟು ದಿನಗಳ ದಾಟಿದ ನಂತರ ಆ ಒಂದು ನಿಮ್ಮ ಮನಸ್ಸಲ್ಲಿರುವಂಥ ನಿಮ್ಮ ಮನದಾಸೆಗೂ ಸಹಿತ ಒಂದು ಅದ್ಭುತವಾದಂಥ ಕಾಲ ಸನ್ನಿವೇಶ ಎದುರಾದರೆ ನೀವೇನು ಬಯಸಿದ್ದೀರೋ, ಏನು ಬೇಡಿದ್ದೀರೋ ಅದು ನಿಮಗೆ ಸಿಗ್ಬೋದು. ಬಹುಶಃ ಅಂತಹದ್ದು ಸಿಗುವಂಥ ಕಾಲ ಇವತ್ತಿನ ದಿನ ನಕ್ಷತ್ರ. ಹಾಗಾಗಿ ಮಿಥುನ ರಾಶಿಯವರು ಮೊದಲು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ, ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ನೀರು ಹಾಕುವಂಥದ್ದು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ಇಷ್ಟು ಕಾಯಕವನ್ನು ತಾವು ಮಾಡಿ ಇದರಲ್ಲಿ ಇನ್ನೊಂದು ಹೆಜ್ಜೆ ಮುಂದಾದರೆ 1 ಚಿಟಿಗೆಯಷ್ಟು ಮರಳ ಮಾತಂಗಿ, 1 ಚಿಟಿಗೆಯಷ್ಟು ಮರಳ ಮಾತಂಗಿ ಎಂಬತಕ್ಕಂಥ ಬೀಜವನ್ನು
ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಮುಕ್ತರಾಗಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದ್ಭುತವಾದಂಥ ಫಲವನ್ನು ತಾವು ರೂಢಿಸ್ಕೋಬೋದು. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಳುವಂತಹ ಅದ್ಭುತವಾದ ಕಾಲವೂ ಇದೆ. ಹಾಗಾಗಿ ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯ ಒಂದು ಲಕ್ಷ್ಮಿ ಕುಂಕುಮಾರ್ಚನೆಯನ್ನು ನಡೆಸಿ ಆ ಕುಂಕುಮವನ್ನು ಸ್ವಲ್ಪ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಮತ್ತಷ್ಟು ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ದೂರ ಪ್ರಯಾಣ, ವ್ಯವಹಾರಗಳ ಬದಲಾವಣೆ, ಉದ್ಯೋಗದಲ್ಲಿ ಪ್ರಗತಿ ಅಥವಾ ಏನಾದರೂ ಒಂದು ಬದಲಾವಣೆ ಮಾಡಿಕೊಂಡು ಒಂದು ಹೊಸತನವನ್ನು ಕಾಣಬೇಕು. ಇಷ್ಟೆಲ್ಲ ಆಸೆ ಆಕಾಂಕ್ಷೆಗಳನ್ನು ಹೊತ್ತಿದ್ದೀರಿ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಕೆಲವಷ್ಟು ಕನ್ಫ್ಯೂಷನ್ಸು ತುಂಬಿ ತುಳುಕ್ತಾ ಇದೆ. ಯಾರೊಬ್ಬರನ್ನ ಮಾತಾಡಿದ್ರೂ ಏನು ಸಮಸ್ಯೆ ಆಗ್ಬೋದು, ಯಾವ ತೊಂದರೆ ತಾಪತ್ರೆಗಳಿಂದ ಮನಸ್ಸು ಬಹಳ ನೊಂದುಕೊಳ್ಳುತ್ತೋ ಏನೋ. ಹಾಗಾಗಿ ಇನ್ನೊಬ್ಬರನ್ನ ಮಾತಾಡಲಿಕ್ಕಾಗ್ದಿರಾ, ತಾವು ಇರ್ತಕ್ಕಂಥ ಸೌಲಭ್ಯಗಳನ್ನು ಅದನ್ನು ಅನುಭವಿಸೋಕ್ಕಾಗ್ದಿರಾ, ಮನೆಯಲ್ಲಿರ್ತಕ್ಕಂಥವರೊಂದಿಗೂ ಸರಿಯಾದ ರೀತಿ ಮಾತಾಡ್ದಿರಾ, ಎಲ್ಲರ ಹತ್ರ ನಿಷ್ಠುರಕ್ಕೆ ತಂದುಕೊಳ್ಳುವ ಪರಿಸ್ಥಿತಿ ಎದುರಾಗ್ತಾ ಇದೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮೊದಲು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ತಾವು ಉಚ್ಚರಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆಗೊಳ್ಳುವಾಗ ಉತ್ತರಾಭಿಮುಖವಾಗಿ ನಿಂತು ಒಂದು ಚಿಟಿಕೆ ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳು ಒಂದು ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿರ್ತಕ್ಕಂಥ ದಿನ ವಿಶೇಷತೆಗಳನ್ನೇ ಕಾಣಬೇಕು. ಆ ವಿಶೇಷತೆಗಳನ್ನು ಕಾಣಬೇಕಾದರೂ ಮನುಷ್ಯನ ಗ್ರಹಗತಿಗಳು ಸರಿ ಇರಬೇಕು. ಗ್ರಹಗತಿಗಳು ಸರಿ ಹೋದರೂ ಕೆಲವೊಮ್ಮೆ ಪರಿಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಮನುಷ್ಯನಿಗೆ ನಾನು ಅಂತಕ್ಕಂಥದ್ದಿರುತ್ತಲ್ಲ, ನಾನು ಎಂಬತಕ್ಕಂಥ ಮದಮಾತ್ಸರ್ಯದಿಂದ ಕೆಲವು ಬರುವಂತಹ ಅದೃಷ್ಟ ರೇಖೆಗಳನ್ನು ನಾವೇ ನಮ್ಮ ಕೈಯಾರ ಹಾಳು ಮಾಡ್ಕೊಳ್ತೀವಿ. ಇದು ಒಂದಷ್ಟು ಜನಕ್ಕಿರುತ್ತೆ. ಆದರೆ ಇವತ್ತಿನ ದಿವಸ, ಇವತ್ತಿನ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ಫಲಾಫಲಗಳೆಂಬತಕ್ಕಂಥದ್ದು ಕೆಲವಷ್ಟು ರಾಶಿಗಳು ಬಹಳ ಅದೃಷ್ಟವೇ ಇದೆ. ಇನ್ನು ಬುಧವಾರ ಮಹಾವಿಷ್ಣುವಿನ ವಾರ. ವಿಷ್ಣುದೇವರನ್ನ ಪ್ರಾರ್ಥನೆ ಮಾಡ್ತಾ ಯಾರೊಬ್ಬರಾದರೂ ಸಹಿತ ಇದಂ ವಿಷ್ಣು ಚಕ್ರಮೇ ತ್ರೇಧಾದಿದೇಪದಂ ಅಂದರೆ ಶಿವಕೇಶವರನ್ನು ಆರಾಧನೆ ಮಾಡ್ತಕ್ಕಂಥ ಈ ಶುಭ ದಿನ ಮಹಾವಿಷ್ಣುವನ್ನು ಒಂದು ಹೆಚ್ಚಿನಾಗಿ ಒಂದು ಹೆಜ್ಜೆ ನೀವು ಪ್ರಾರ್ಥನೆ ಮಾಡಿ, ಅಂದರೆ 2 ತುಳಸಿ ದಳವನ್ನು ವಿಷ್ಣು ಪಾದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಯಾರೊಬ್ಬರಿಗಾದರೂ ಭಗವಂತನ ಅನುಗ್ರಹ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಕೆಲವಷ್ಟು ಕ್ಷೇತ್ರಗಳ ಬಗ್ಗೆ, ಕೆಲವಷ್ಟು ಪುಣ್ಯಕ್ಷೇತ್ರಗಳ ಬಗ್ಗೆ ನಾವು ಆಲೋಚನೆ ಮಾಡೋದು ಬರೀ ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದರೆ ಸಾಕು, ಅಲ್ಲಿ ಕೆಲಸ ಕಾರ್ಯಗಳು ತಾನಾಗಿ ತಾನು ಸಿದ್ಧಿ ಆಗುತ್ತೆ. ಅಂತಹ ಅದ್ಭುತಗಳು ಈ ಶುಭ ದಿನದಲ್ಲಿದೆ. ಯಾಕೆಂದರೆ ಇವತ್ತಿನ ನಕ್ಷತ್ರ ಆಗಿದೆ. ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಲಗ್ನ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೆಳಗ್ಗೆ ಸರಿಸುಮಾರು 10 ಗಂಟೆ 12 ನಿಮಿಷದವರೆಗೂ 10 ಗಂಟೆ 12 ನಿಮಿಷದವರೆಗೂ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳಿದೆ. ಭಾಳಷ್ಟು ವೇಗವಾಗಿ ನಡಿಬೇಕು ಅಂತಕ್ಕಂಥ ಆಸೆ, ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಸಾಧನೆ ಹಾದಿ ಆಲೋಚನೆ ಮಾತ್ರ, ಆದರೆ ಸಾಧನೆ ಆಗೋದಿಲ್ಲ. ನೀವು ಅಂದುಕೊಂಡಷ್ಟು ಇವತ್ತು ಕೆಲಸ ಕಾರ್ಯಗಳು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಪ್ರಾರಂಭದಲ್ಲಿ ಬರ್ತಕ್ಕಂಥ ಅಡಚಣೆಗಳಿದೆಯಲ್ಲ, ಅದು ಯೋಚನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ಹೆಜ್ಜೆ ಮುಂದೆ ಹಾಕೋದಾದರೆ ಮೌನದಿಂದಲೇ ಸಾಗಬೇಕು. ಸಿಂಹರಾಶಿಯವರು ಪ್ರತಿನಿತ್ಯದ ಗರ್ಜನೆಗೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಇವತ್ತು ನಿಮ್ಮ ಮನಸ್ಸ ಇಚ್ಛೆ ತಾವೆಲ್ಲವೂ ಅಂದುಕೊಂಡಂಗೆ ಆಗೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಹಲವಾರು ಥರ ವಿಘ್ನಗಳು ಎದುರಾಗ್ತಿರುತ್ತೆ. ವಿಘ್ನಗಳ ಮಧ್ಯದಲ್ಲಿ ನಿಮ್ಮ ಪ್ರಯಾಣ ಸಾಗಬೇಕಾಗತ್ತೆ. ಇವತ್ತು ಸಿಂಹರಾಶಿಯವರು ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಇವತ್ತು ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತರಾದಂಥ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ತಂದೆಯ ಪಾದಗಳಲ್ಲಿ ಅಂತಹ ಅದ್ಭುತವಾದ ಶಕ್ತಿ ಇದೆ. ಆ ಶಕ್ತಿ ಇರ್ತಕ್ಕಂಥದ್ದನ್ನು ಅರ್ಥವರಿಗೆ ಮಾತ್ರ ಗೊತ್ತಾಗತ್ತೆ. ನಾವು ಮನಸ್ಸು ಬಂದಾಗ ಅಥವಾ ನಾವು ಯಾರಿಗಾದ್ರೂ ನಮಸ್ಕಾರ ಮಾಡಬೇಕು ಅಂದರೆ ಉದ್ದಕ್ಕೂ ಸಾಷ್ಟಾಂಗ ನಮಸ್ಕಾರ ಎಲ್ಲರಿಗೂ ಮಾಡ್ತೀವಿ, ಜನ್ಮದಾತರನ್ನ ಮರಿತೀವಿ. ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇರಬೇಕು. ಯಾಕೆಂದರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿರ್ತಕ್ಕಂಥ ಮೂಲಾರ್ಥ ಅದರಷ್ಟು ವಿಶೇಷತೆ ಇದೆಯಲ್ಲ, ಅದನ್ನು ಅರ್ಥರೆ ಯಾವ ದೇವರು ಅವ್ರ ಮುಂದೆ ಇಲ್ಲ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದ್ದನ್ನು ಸ್ವಲ್ಪ ಪಕ್ಕದಲ್ಲಿಟ್ಟರೆ ಇವತ್ತು ಅದ್ಭುತವಾದ ಫಲಗಳಿದೆ. ಇದರ ಮಧ್ಯದಲ್ಲಿ ಸಿಂಹರಾಶಿಯವರಿಗೆ ಇನ್ನೊಂದು ಅದೃಷ್ಟ ಅಂತಕ್ಕಂಥದ್ದು 4 ಗಂಟೆಯಿಂದ 6 ಗಂಟೆ 13 ನಿಮಿಷದವರೆಗೂ, 4ರಿಂದ 6:13 ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವ ನಿರ್ಣಯ ಇದೆಯಲ್ಲ, ನಿಮಗೂ ಅನುಕೂಲ ಆಗುತ್ತೆ, ನಿಮ್ಮ ಪರಿಸರಕ್ಕೂ ಅನುಕೂಲ ಆಗುತ್ತೆ, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥವ್ರಿಗೂ ಅನುಕೂಲ ಆಗುತ್ತೆ. ಆದರೆ ನಿಮ್ಮ ನಿಲುವು, ನಿಮ್ಮ ತೀರ್ಮಾನ ಮಾತ್ರ ಯೋಚನೆ ಮಾಡೇ ತೊಗೊಳ್ಬೇಕಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸ್ವಲ್ಪ ಆಲೋಚನೆ ಮಾಡಿ.
ದುಡುಕಬೇಡಿ, ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾವುದಾದ್ರು ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೆ, ಯಾವುದಾದ್ರು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾದ್ರೆ, ಯಾರಿಗಾದ್ರೂ ಮಾತು ಕೊಡಬೇಕಾದ್ರೆ, ಅಥವಾ ಏನಾದರೂ ಒಂದು ಕಮಿಟ್ಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳೆದುರಾಗುತ್ತೆ. ಸಮಸ್ಯೆಗಳೆಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಒಂದಿಷ್ಟು ನೆಮ್ಮದಿಯುತವಾದಂಥ ಅನುಗ್ರಹವನ್ನು ಪಡಿಬೇಕಾದ್ರೆ ಮೊದಲು ಕುಲದೇವರ ಅನುಗ್ರಹ ಬೇಕು. ಜೊತೆಗೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ನಿಮ್ಮ ಆಲೋಚನೆಗಳಿದೆಯಲ್ಲ, ಏನು ಮಾಡಿದ್ರೂ ಎಲ್ಲವೂ ಎರಡು ಥರ ಆಲೋಚನೆ ಮಾಡ್ತೀರಿ. ಬೇಕು ಬೇಡ, ಸರಿ ತಪ್ಪು, ಅಥವಾ ನಾನು ಮಾಡುವ ಕೆಲಸ ಸರಿ ಇದೆಯೋ ಇಲ್ವೋ, ನಿಮಗೆ ಒಂದು ಯಕ್ಷ ಪ್ರಶ್ನೆ. ಅದು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಪುನಃ ಒಂದು ಹೆಜ್ಜೆ ಹಿಂದಕ್ಕೆ ಹಾಕೊಂಡ್ಬಿಡ್ತೀರಿ. ಅಂದರೆ ಪ್ರತಿ ಕಾಲವೂ ಇಲ್ಲಿ ಆಲೋಚನೆ ಮಾಡ್ತಕ್ಕಂಥ ರೀತಿ ಇದೆಯಲ್ಲ, ಕನ್ಯಾ ರಾಶಿಯವರಿಗೆ ಬಹಳ ದ್ವಂದ್ವ ನಿಲುವು ಇದೆ ಇವತ್ತು. ಆ ದ್ವಂದ್ವ ನಿಲುವಿದೆಯಲ್ಲ, ಬೇಕು ಬೇಡ ಎಂಬತಕ್ಕಂಥ ಆಲೋಚನೆ ಇದೆಯಲ್ಲ, ಇದಾಗಲಿಕ್ಕೆ ಕಾರಣ ಇವತ್ತು ರಾಹು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಬುಧ ಮತ್ತು ಶನಿ ಇರ್ತಕ್ಕಂಥದ್ದು. ಇವರ 4 ಗ್ರಹಗಳಲ್ಲಿರ್ತಕ್ಕಂಥ ದೃಷ್ಟಿಕೋನ ಈ ರಾಶಿ ಮೇಲೆ ಹೀಗಿರೋದ್ರಿಂದ ಇವತ್ತು ಯಾವ ಕಾಯಕವನ್ನು ಮಾಡಲಿಕ್ಕೆ ಹೋದರೂ ಸ್ವಲ್ಪ ಕನ್ಫ್ಯೂಷನ್ಸೇ. ಆದರೆ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಳ್ಬೋದಾದರೆ ಮಧ್ಯಾಹ್ನ 12 ಗಂಟೆ, ಇವತ್ತು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಿದೆಯಲ್ಲ, ಶೀಘ್ರವಾಗಿ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ 12 ಗಂಟೆಗೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಉದ್ದು ಮಧ್ಯಾಹ್ನ 12 ಗಂಟೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿದ್ದೆ ಆದರೆ ನಿಮ್ಮ ಅದೃಷ್ಟ ರೇಖೆಗಳಂತಕ್ಕಂಥದ್ದು ಬದಲಾಗುತ್ತೆ. ಹಾಗೆ ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಮತ್ತೊಬ್ಬರ ಹಸಿವಿನ ಬಗ್ಗೆ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಭಾಳಷ್ಟು ಗಾಂಭೀರ್ಯದಿಂದ, ಭಾಳಷ್ಟು ವಿಶೇಷತೆಗಳನ್ನು ಹೊತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಬಹುಶಃ ನಿಮ್ಮ ಧರ್ಮದ ಗುರುಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಜನ್ಮದಾತರು ಅವರ ಅನುಗ್ರಹದಿಂದ, ಅವರು ಒಳಿತಾಗಲಿ ಎಂಬತಕ್ಕಂಥದ್ರ ಆದೇಶದಿಂದ ಇದು ನಿಮ್ಮ ಬದುಕಲ್ಲೊಂದು ಅದ್ಭುತವಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನಸ್ಸಲ್ಲೊಂದು ಆನಂದ ಇದೆ, ಒಂದು ಸಂತೋಷ ಇದೆ, ಸಂಭ್ರಮ ಇದೆ. ಇದಕ್ಕಾಗಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ನೋಡಿ. ತುಲಾರಾಶಿ ತುಲಾಲಗ್ನ, ಈ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇನ್ನೊಂದು ಚಿಂತನೆ ಮಾಡ್ಬೋದು. ಇವತ್ತಿನ ದಿವಸ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ನೀವು ಮಾಡುವಂತಹ ನಿಮ್ಮ ವೃತ್ತಿ ಧರ್ಮದ ಕೆಲಸ ಮತ್ತಷ್ಟು ಅದ್ಭುತ ಆಗಬೇಕಾದ್ರೆ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಒಂದು ಸ್ವಲ್ಪ ಗೋಧಿ, ಒಂದು ಸ್ವಲ್ಪ ಬೆಲ್ಲ, ಗೋಧಿ ಮತ್ತು ಬೆಲ್ಲವನ್ನು ವಿಷ್ಣು ಆಲಯಕ್ಕೆ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ತುಲಾರಾಶಿಯವರಿಗೆ ಮತ್ತಷ್ಟು ಅದ್ಭುತಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನೇರ ಪ್ರಸಾರಕ್ಕೆ ಕರೆ ಮಾಡ್ತಕ್ಕಂಥ ಅಭಿಮಾನಿಗಳು ಸಾಕಷ್ಟು ಜನ ಇದ್ದೀರಿ. ಹಾಗೆ ಈಗ ಕರೆಯಲ್ಲಿ ಸಿದ್ಧರಾಗಿರ್ತಕ್ಕಂಥವ್ರೊಬ್ಬರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಎಲ್ಲಿಂದ? ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕಲ್ಗಟಗಿ ತಾಲೂಕು ಮಿಶ್ರಿಕೋಟೆಯಿಂದ ಗುರುಜಿ. ಒಳ್ಳೆಯದಾಗಲಿ ತಾಯಿ, ಹೇಳಮ್ಮ, ಏನು ವಿಚಾರ ತಿಳ್ಕೊಬೇಕಿತ್ತು? ಗುರುಜಿ, ನಂದು 3 ಕ್ವಶನ್ ಇವೆ ಗುರುಜಿ, ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಹೇಳ್ಬಿಡಿ ಗುರುಜಿ. ಸಾಕಮ್ಮ, 3. ಗುರುಜಿ, ಮೊದಲನೇ ಕ್ವಶನ್, ನಂದು ಜನ್ಮನಾಮ ಚೆನ್ನಮ್ಮ ಗುರುಜಿ, ತಂದೆ ತಾಯಿ ಇಟ್ಟ ಹೆಸರು ಜಾನಕಿ ಗುರುಜಿ, ಮತ್ ಗಂಡನ ಮನೆಯಲ್ಲಿ ಇಟ್ಟ ಹೆಸರು ಪ್ರೇಮ ಗುರುಜಿ. ಅದಕ್ಕೆ ಈ 3 ಹೆಸರು ಕನ್ಫ್ಯೂಷನ್ಯಾಗ ನನಗೆ ಯಾವ ರಾಶಿ ನೋಡ್ಬೇಕಂತ ಗೊತ್ತಾಗತ್ತಿಲ್ಲ ಗುರುಜಿ. ಮತ್ ಇನ್ನೊಂದು ಕ್ವಶನ್, ನನ್ನ ಆರೋಗ್ಯದಾಗ ಸ್ವಲ್ಪ ಸಮಸ್ಯೆ ಇದೆ ಗುರುಜಿ, ಸ್ವಲ್ಪ ಬೆನ್ನು ನೋವು ಬರ್ತಾ ಇದೆ ಗುರುಜಿ. ಮತ್ತೆ ಈಗ ಇತ್ತಿತ್ತಲಾಗಿ 2 ತಿಂಗಳಿಂದ ಗುರುಜಿ ನಮ್ಮ ಮನೆಗೆ ಸ್ವಲ್ಪ ಯಾರೋ ಮಾಡ್ತಿದ್ದಾರೆ, ಅದಾಗಿದೆ ಅಂತ ಹೇಳ್ತಿದ್ದಾರೆ ಗುರುಜಿ. ಅದಕ್ಕೆ ಈ 3 ಕ್ವಶನ್ಗೆ ಸ್ವಲ್ಪ ಆನ್ಸರ್ ಕೊಟ್ಬಿಡಿ ಗುರುಜಿ. ಎರಡೇ ಆಯ್ತಲ್ಲಮ್ಮ, ಇನ್ನೊಂದು ಕ್ವಶನ್ ಬರಲಿಲ್ಲ. ಇನ್ನೊಂದು ಗುರುಜಿ ಅಂದ್ರೆ ಗುರುಜಿ, ನಾವು ಬೇರೆ ಊರಿಂದ ಬೇರೆ ಊರಿಗೆ ಬಂದು ನೆಲೆಸಿದೆ ಗುರುಜಿ. ಈಗ ಹಿರಿಯರು ದೇವ್ರಂತ ಇರ್ತಾವಲ್ಲ ಗುರುಜಿ, ಅವು ಬೇರೆ ಊರಲ್ಲಿದ್ದ ಗುರುಜಿ. ಅದು ನಾವು ಪೂಜೆ ಮಾಡದಕ್ಕೋಸ್ಕರ ಹಂಗ ಸಮಸ್ಯೆ ಆಗಾಕತ್ತೈತೋ ಏನೋ ಅಂತ ಗೊತ್ತಾಗತ್ತಿಲ್ಲ ಗುರುಜಿ. ಅದಕ್ಕೆ ಅವನ್ನ ನಾವು ಊರಿಂದ ಊರಿಗೆ ತಂದು ಮನಿಯೊಳಗ ಪೂಜೆ ಮಾಡ್ಬೋದಾ ಅಂತ ಕೇಳತ್ತೇನೆ ಗುರುಜಿ ನಿಮ್ಗೆ. ಬಹಳ ಒಳ್ಳೆ ಪ್ರಶ್ನೆಗಳು. ಈ 3 ಪ್ರಶ್ನೆನೂ ಯಾತಕ್ಕೆ ನಿಮ್ಗೆ ಅವಕಾಶ ಕೊಟ್ಟು 3 ಪ್ರಶ್ನೆ ನಿಮ್ಮ ಬಾಯಲ್ಲಿ ಬರೆಸ್ದೆ ಅಂದರೆ, ಈ 3 ಪ್ರಶ್ನೆ ನಿನಗೆಲ್ಲ ಇರ್ತಕ್ಕಂಥದ್ದು. 3 ಪ್ರಶ್ನೆ ಉತ್ತರ ಬೇಕಾಗಿರೋದು ಬರೀ ನಿನ್ನೊಬ್ಬಳಿಗೆ ಅಲ್ಲ, ಇವತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಬೇಕು. ದೇವರು ಸರ್ವಂತರ್ಯಾಮಿ. ನಿನ್ನ 3ನೇ ಪ್ರಶ್ನೆಗೆ ಉತ್ತರ ಇದು. ದೇವರು ಸರ್ವಂತರ್ಯಾಮಿ. ಆತ ನಿನ್ನ ಬೀರುವೊಳಗೆ ಬಚ್ಚಿಟ್ಟಿದ್ರೂ ಆತ ಕೆಲಸ ಮಾಡ್ತಾನೆ. ನಿಮ್ಮ ಪಕ್ಕದೂರಲ್ಲಿ, ಪಕ್ಕದ ರಾಜ್ಯ, ಪಕ್ಕದ ದೇಶದಲ್ಲಿ ಆ ದೇವರಿದ್ದಾನೆ. ನಾನು ಈ ಊರಲ್ಲಿದ್ದೀನಿ, ಈ ದೇಶದಲ್ಲಿ ನಾನು ಇದ್ದೀನಿ ಅಂದರೂ ಆತ ನಿನಗೆ ಅನುಗ್ರಹನ ಕೊಡ್ತಾನೆ. ದೇವರಿಲ್ಲದ ಸ್ಥಳ ಇಲ್ಲ. ನೀನು ಮನಸ್ಸಲ್ಲಿ ಕೂತ್ಕೊಂಡು, ನಿನ್ನ ಮನಸ್ಸಿನ ವೇಗ ಇದೆಯಲ್ಲ, ನೀನೀಗ ಅಲ್ಲಿ ಕೂತ್ಕೊಂಡು ಆನಂದ್ ಗುರುಜಿ ನನ್ನ ಹತ್ತಿರದಲ್ಲಿ ಕೂತು, ಆನಂದ್ ಗುರುಜಿ ಪಕ್ಕದಲ್ಲಿ ಕೂತು ನಾನು ಈ ಪ್ರಶ್ನೆ ಕೇಳಬೇಕು ಅಂತ ನಿನ್ನ ಮನಸ್ಸಲ್ಲಿದ್ದರೆ ನೀನು ನನ್ನ ಪಕ್ಕದಲ್ಲಿ ಕೂತೇ ಪ್ರಶ್ನೆ ತಗೊಳ್ತಾ ಇರ್ತೀಯ.
ಹಾ ಗುರುಜಿ. ಹಾಗೆ ನೀನು ಮನೇಲಿ ಕೂತ್ಕೊಂಡು ತಿರುಮಲ ತಿರುಪತಿ ಶ್ರೀನಿವಾಸ ನೋಡಬೇಕು ಅಂತ ನೀನು ಕಣ್ಮುಚ್ಚಿ ಕೂತ್ರೆ ಶ್ರೀನಿವಾಸ ನಿನ್ನ ಕಣ್ಣು ಮುಂದೆ ಬಂದಿರ್ತಾನೆ. ಹಾ ಗುರುಜಿ. ಹಾಗೆ ಮನಸ್ಸಿನ ವೇಗ ಭಗವಂತನ ಕೃಪೆ. ಅದರಿಂದ ಭಗವಂತ ಆ ಊರಿಂದ ಈ ಊರಿಗೆ ನೀವು ಶಿಫ್ಟ್ ಮಾಡಿಕೊಂಡು ಗಾಡಿಯಲ್ಲೋ ಬಸ್ಸಲ್ಲೋ ಎತ್ಕೊಬರ್ಬೇಕಾದಿಲ್ಲ. ಆತ ಅಲ್ಲೇ ಇರಲಿ, ನೀನು ಪ್ರಾರ್ಥನೆ ಮಾಡುವ ರೀತಿ ಅದು ನೀನು ಕಾಪಾಡುತ್ತೆ. ಇದು ಮೂರನೇ ಇಲ್ಲ ಪ್ರಶ್ನೆಗೆ ಉತ್ತರ. ಗುರುಜಿ, ಈಗ ಸಮಸ್ಯೆ ನಿಮ್ಗೆ ಅಲ್ಲಿಂದ ಆಗತ್ತ ಅಂತ ಹೇಳ್ತಾರಲ್ಲ ಗುರುಜಿ, ಅದಕ್ಕೆ ಕೇಳಿದೆ ಗುರುಜಿ. ನೋಡಮ್ಮ, ಹೇಳ್ತಕ್ಕಂಥವ್ರೆಲ್ಲರೂ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು. ಪರಿಹಾರ ಕೊಡೋಕೆ ಆಗದಿರೇ ಇರ್ತಕ್ಕಂಥವ್ರು ಒಂದು ಯಕ್ಷ ಪ್ರಶ್ನೆಯನ್ನು ಮಾಡಿ ಬಿಟ್ಬಿಡ್ತಾರೆ. ಹಾ ಗುರುಜಿ. ಅಥವಾ ಅವ್ರು ಹೇಳ್ತಾರೆ ದೇವ್ರನ್ನ ಕರ್ಕೊಂಡು ಬಾ ಅಂತ. ಅಲ್ಲಿರ್ತಕ್ಕಂಥ ದೇವ್ರನ್ನ ಕರ್ಕೊಂಬಂದ್ರೆ ಆ ಊರಿನ ಜನ ಏನು ಮಾಡ್ಬೇಕಮ್ಮ? ಊರಿಂದ ಗುರುಜಿ ಅಲ್ಲ ಗುರುಜಿ, ಮನಿಯೊಳಗೆ ಇರ್ತಾವಲ್ಲ ಸರ್ ಗುರುಜಿ, ಹಿರಿಯರ ಪರಂಪರೆವಾಗಿ ಬಂದಿರ್ತಾವಲ್ಲ ಗುರುಜಿ. ಅಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ದೇವರು ಸರ್ವಂತರ್ಯಾಮಿ ಅನ್ನೋ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟಾಗ, ಮೊದಲನೇ ಒಂದು ಉತ್ತರ ಬಂದಾಗ ದೇವ್ರ ಅಲ್ಲಿಂದ ಕರ್ಕೊಂಡು ಬರೋ ಅವಶ್ಯಕತೆನೇ ಇಲ್ಲ ಹಾ ಸರ್. ಅಲ್ವಮ್ಮ? ಹಾ ಗುರುಜಿ. ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂದರೆ ಗ್ಯಾಸ್ ಅಂಟಿಸಿದ್ರೆ ಒಲೆ ಅಂಟ್ಕೊಳ್ಳುತ್ತೆ. ಇದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಹಾ. ಆದರೆ ಗಾಳಿ, ನಿಮ್ಮೂರಲ್ಲಿರ್ತಕ್ಕಂಥ ಗಾಳಿ, ಇಲ್ಲಿರ್ತಕ್ಕಂಥ ಗಾಳಿ, ಈ ಗಾಳಿ ಯಾಕೋ ಉಷ್ಣ ಜಾಸ್ತಿ ಇದೆ, ನಮ್ಮೂರಲ್ಲಿ ಒಳ್ಳೆ ಚೆನ್ನಾಗಿತ್ತು, ತಂಪಾದ ಗಾಳಿ ಅಲ್ಲಿ ಸಿಗ್ತಿತ್ತು ಅಂತಂದರೆ ಆ ಗಾಳಿ ತಂಪಾಗಿದ್ದು ಈ ಗಾಳಿ ಉಷ್ಣ ಗಾಳಿ ಆಗುತ್ತಮ್ಮ? ಇಲ್ಲ ಗುರುಜಿ. ಅಲ್ವಾ? ಅದಕ್ಕೋಸ್ಕರ ಇವೆಲ್ಲ ಆಲೋಚನೆಗಳು ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ಹೇಳಿದಲ್ಲ, ಏನು ಎರಡನೇ ಪ್ರಶ್ನೆ ನಿಂದು? ನಂದು ರಾಶಿ ಯಾವ್ದು ಬರುತ್ತಾ ಅಂತ ಹೇಳ್ಬೇಕಾಗಿ. ಅದು ಮೊದಲನೇದು. ಹ್ಮ್. ನೋಡು, ಏನೇನು ಹೇಳ್ತಿದ್ದೆ ಅನ್ನೋದು ನನಗೆ ಬೆನ್ನು ಕನ್ಫ್ಯೂಷನ್. ನೋವು ಬರ್ತಾ ಇದೆ ಗುರುಜಿ ಸ್ವಲ್ಪ. ಹೇಳ್ತೀನಿ ಕೇಳು. ಬೆನ್ನು ನೋವು ಯಾಕೆ ಬರುತ್ತೆ ಅಂದರೆ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಹಿಂದೆ ಮಾಡುವಂಥ ಕೆಲಸ ಇತ್ತೀಚಿನ ಹೆಣ್ಮಕ್ಳು ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡ್ತಾ ಇಲ್ಲ. ಯಾಕೆಂದರೆ ತಪ್ಪು ನಿಮ್ಮದಲ್ಲ. ಮಿಕ್ಸಿ ತಯಾರು ಮಾಡ್ತಾರೆ, ಗ್ರೈಂಡರ್ ತಯಾರು ಮಾಡ್ತಾರೆ, ವಾಷಿಂಗ್ ಮಿಷಿನ್ ತಯಾರು ಮಾಡ್ತಾರೆ. ಇದು ನೀನು ಸ್ವಲ್ಪ ದಿವಸ ಹೋದರೆ ಮನೆಗೆ ಈಗಾಗಲೇ ಅದು ಬಂದುಬಿಟ್ಟಿದೆ. ಕಸ ಗುಡಿಸೋಂಗಿಲ್ಲ, ಬಟನ್ನು ಮೊಬೈಲಲ್ಲಿ ಆಪ್ರೇಟ್ ಮಾಡಿದ್ರೆ ಕಸ ಗುಡಿಸ್ಕೊಂಬರೋ ಮಿಷಿನು ಬಂದುಬಿಟ್ಟಿದೆ. ಒಂದು ಹೆಣ್ಣು ಮಗಳು ಯಾರೋ ಮಾಡ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಗುರುಜಿ, ಅದೊಂದು ಕ್ಲಿಯರ್ ಮಾಡಿ. ಅದನ್ನೇಮ್ಮ, ಯಾವ ಪ್ರಯೋಗ ನಿನ್ನ ಮೇಲೆ ಆಗಿಲ್ಲ. ಹಾ ಸರ್. ನಿನ್ನ ಮೇಲೆ ಯಾವುದೇ ಪ್ರಯೋಗ ಇಲ್ಲ. ನಿನ್ನ ಸ್ವರತರಂಗ ಬಹಳ ಸ್ಪಷ್ಟವಾಗಿದೆ. ನಿನ್ನ ಸ್ವರತರಂಗ ಬಹಳ ಸ್ಪಷ್ಟವಾಗಿದ್ದು ನಿನ್ನ ಭವಿಷ್ಯತ್ತು ಚೆನ್ನಾಗಿರೋದ್ರಿಂದ ಇದು ಪ್ರಯೋಗ ಬಾಧೆ ಅಲ್ಲ, ಇದು ಗ್ರಹಸ್ಥಿತಿಗಳ ಸಮಸ್ಯೆ. ನಿನ್ನ ಗ್ರಹ ನಕ್ಷತ್ರಚಾರ ಪ್ರಕಾರ ಸಮಸ್ಯೆ ಇರೋದು ಈ ಕಳೆದ ಆಗಲೇ ಒಂದು ವರ್ಷ 3 ತಿಂಗಳಿಂದ ನಡೀತಾ ಇದೆ. ಕರೆಕ್ಟ್ ಗುರುಜಿ. ಆ 1 ವರ್ಷ 3 ತಿಂಗಳಿಂದ ನಡೀತಾ ಇರುವಂತ ಸಮಸ್ಯೆ ಗುರುಜಿ, ಡಿಸೆಂಬರ್ 16ನೇ ತಾರೀಕು 23ನೇ ಇಸ್ವಿ ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ ಗುರುಜಿ ನಾವು. ಅಲ್ಲಿಂದ ನನಗೆ ಇಲ್ಲಿವರೆಗೂ ಸಮಸ್ಯೆ ತಪ್ತಾನೆ ಇಲ್ಲ ಗುರುಜಿ. ಅದೇ ಒಂದೇ ನನಗೆ ಸಮಸ್ಯೆ ಆಗಿದೆ ಗುರುಜಿ. ಅಂದ್ರೆ ಆಶ್ರಮದ ದೋಷನಾ ಅಥವಾ ನಿನ್ನ ಜನ್ಮ ನಕ್ಷತ್ರ ದೋಷ? ಆಶ್ರಮದ ದೋಷ ಅಂತ ಹೇಳಾತಿಲ್ಲ ಗುರುಜಿ, ಆಶ್ರಮಕ್ಕೆ ಬರೋಕ್ಕಿಂತ ಮುಂಚೆನೆ ದೋಷ ಬಂದಿತ್ತು ಗುರುಜಿ ನಮಗೆ. ಅಲ್ಲಿಂದ ಸಮಸ್ಯೆ ಪ್ರಾಬ್ಲಮ್ ಆಗಿದ್ದು ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಗುರುಜಿ. ಅದನ್ನೇ ಗ್ರಹಗತಿಗಳು ಅಂತ ಹೇಳ್ತಾರೆ. ಗ್ರಹ ನಕ್ಷತ್ರಚಾರ ಪ್ರಕಾರ ಬರುವ ಸಮಸ್ಯೆಗೆ ಇಂತಿಷ್ಟು ಸಮಯ ಅಂತ ಇರುತ್ತೆ. ನಮಗಿವತ್ತು ತಲೆನೋವು ಜಾಸ್ತಿ ಅಂದ್ರೆ, ತಲೆನೋವು ಜಾಸ್ತಿ ಅಂದ್ರೆ ಒಂದು ಮಾತ್ರೆ ಹಾಕೊಂಡ್ರೆ ತಲೆನೋವು ಹೋಗುತ್ತೆ. ನಮಗಿವತ್ತು ಬೇಕಾಗಿರೋ ವಸ್ತು ಏನೋ ಬೇಕು ಅಂತ ಗಂಡನ ಹತ್ರ ಪಟ್ಟಿಡಿದು ಕೂತ್ಕೊಂಡ್ಬಿಟ್ರೆ ಗಂಡ ಸಾಲ ಸೋಲ ಮಾಡಿದ್ರು ಒಂದು ರೇಷ್ಮೆ ಸೀರೆ ತಂದು ಕೊಟ್ಬಿಡ್ತಾರೆ, ಅಲ್ಲಿಗೆ ಸಮಸ್ಯೆ ಕ್ಲಿಯರ್ ಆಯಿತು. ಆದರೆ ಗ್ರಹಸ್ಥಿತಿಗಳು ಹಾಗಲ್ಲ. ಗ್ರಹ ನಕ್ಷತ್ರಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇರುತ್ತೆ, ಅದರದೇ ಆದಂಥ ಇಷ್ಟು ಸಮಯ ಇರುತ್ತೆ, ಅಲ್ಲಿವರೆಗೂ ನೀನು ಕಾಯಬೇಕಾಗತ್ತೆ. ಹಾಗಾಗಿ ಇನ್ನು 1 ವರ್ಷ 4 ತಿಂಗಳು, ಮುಂದಿನ 1 ವರ್ಷ 4 ತಿಂಗಳು ನೀನು ಕಾಯಬೇಕು. ಕಾದರೆ ಎಲ್ಲವೂ ಸರಿ ಹೋಗುತ್ತೆ. ಇನ್ನು 3ನೇದೊಂದು ಚಿಕ್ಕ ವಿಚಾರ ಇದೆ, ಯಾವ ರಾಶಿ ನೋಡಬೇಕು ಅಂತ. ಆ ಜಾನಕಿ ಅಂತ ಹೆಸರು ಹೇಳಿದಲ್ಲ, ಆ ಹೆಸರ ಮೇಲೆ ಭವಿಷ್ಯತ್ತು ನೋಡ್ಕೋ, ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಬಹಳ ಅದ್ಭುತವಾದಂತಹ ದಿನ, ವಿಶೇಷವಾಗಿರ್ತಕ್ಕಂತಹ ದಿನ, ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ತಕ್ಕಂಥ ದಿನ. ಯಾಕೆಂದರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಏನಾದರೂ ಒಂದು ಹೊಸತನ ಇರಬೇಕು. ಆ ಹೊಸತನ ಅಂತಕ್ಕಂಥದ್ದು 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ಜನಕ್ಕಂತೂ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಹಾಗೆ ಅಂತಹ ಅದೃಷ್ಟ ಯಾರ್ಯಾರ ಭವಿಷ್ಯತ್ತಲ್ಲಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋದೆ ಈ ರಾಶಿಫಲದಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳು. ಇರಲಿ, ರಾಶಿಫಲವನ್ನು ತಿಳ್ಕೊಳ್ಳೋಣ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಈಗಾಗಲೇ ಜಗತ್ ಜಾಹೀರಾತಾಗಿದೆ, ಎಲ್ಲರಿಗೂ ಅರಿವಿದೆ. ಅದರಿಂದ ಆಗ್ತಿರ್ತಕ್ಕಂಥ ಲಾಭ ಏನು ಎಂಬತಕ್ಕಂಥದ್ದನ್ನು ತಾವೆಲ್ಲರೂ ಅರ್ತಿದ್ದೀರಿ. ಸಾಕಷ್ಟು ಜನ ಧರಿಸಿದ್ದೀರಿ, ಇನ್ನಷ್ಟು ಜನ ಬೇಕು ಎಂಬತಕ್ಕಂಥ ಆಲೋಚನೆಯಲ್ಲಿದ್ದೀರಿ. ಇದಕ್ಕಾಗಿ ಮಳಿಗೆ ಅಂದರೆ ಅದಕ್ಕೆ ಇರತಕ್ಕಂಥ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಎಲ್ಲೆಲ್ಲಿ ಸಿಗುತ್ತೆ ಎಂಬತಕ್ಕಂಥದ್ದನ್ನು ನಾವೀಗಾಗಲೇ ತಿಳಿಸಿದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು, ದಿ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸೋದ್ರಿಂದ ಆಗುವಂತಹ ಲಾಭ ಏನಿದೆಯೋ ಅದು ಪೆಂಡೆಂಟ್ ಧರಿಸಿದ್ರೆ ಬರುವಂತಹ ಲಾಭ. ಈಗ ನಾನು ತಿಳಿಸ್ತಾ ಇರತಕ್ಕಂಥದ್ದು ಪೆಂಡೆಂಟಿನಿಂದ ಮತ್ತೊಂದರ ಲಾಭ. ಈ ಒಂದು ಪೆಂಡೆಂಟನ್ನು ತಗೊಂಡು ದುಬೈ ಯಾತ್ರೆ ಮಾಡಿದವರು, ಹಾಗೆ ಪೂರಿ ಜಗನ್ನಾಥ್ ನೋಡಿದವರು, ಶ್ರೀರಾಮಚಂದ್ರನ ಕಾಶಿ ಕ್ಷೇತ್ರವನ್ನು, ಹೀಗೆ ಒಂದೊಂದು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ಬಂದಂತಹವರು ಪುಣ್ಯಾತ್ಮರಿದ್ದಾರೆ. ಈಗ ಮುಂಬರ್ತಕ್ಕಂತಹ ದಿನಗಳಲ್ಲಿ ಬರುವಂತಹ ಭಾದ್ರಪದ ಮಾಸದ ಗಣಪತಿ ಹಬ್ಬದ ತನಕ ಇನ್ನೊಂದು ಅದ್ಭುತವಾದಂಥ ಒಂದು ಒಳ್ಳೆಯ ಆಫರನ್ನು ಕೊಡ್ತಾ ಇದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು
ಅದಕ್ಕೆ ಸಂಬಂಧಪಟ್ಟಂಥ ದಿ ಡಿವೈನ್ ಸ್ಟಾರ್ ಪೆಂಡೆಂಟಿನ ಮಾಲೀಕರಿದ್ದಾರಲ್ಲ ರಾಜೀವ್ ಜಿ ಅವರು ಹೇಳ್ತಾರೆ, ಅವರ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಕೆಲಸ ಮಾಡ್ತಿರ್ತಕ್ಕಂತಹ ಜಾನಕಿ ಎಂಬಾಕೆ ಸಹಿತ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಾವೆಲ್ಲವನ್ನು ಆಲಿಸೋಣ. ತಾವು ಬಂದು ಇವತ್ತು ಈ ಕಾರ್ಯಕ್ರಮದ ಬಗ್ಗೆ, ಯಾಕೆಂದರೆ ಕಳೆದ ಬಾರಿ ಸಹಿತ ಭಾಳ ಅದ್ಧೂರಿತವಾದಂತಹ ಕಾರ್ಯಕ್ರಮ ನಡೆದಿತ್ತು. ತಾವು ಬಂದಿದ್ರಿ, ನೀವು ತಂದಂತಹ ಚಿಂತನೆಗಳನ್ನು ನಾವು ಅದ್ರ ಬಗ್ಗೆ ಹೇಳಿದ್ವಿ. ಶ್ರೀನಿವಾಸ ಕೊಡಿ. ಒಳ್ಳೆಯದಾಗಲಿ. ಅದ್ಭುತವಾದ ನಿದ್ದೆಯನ್ನು ಪ್ರಮೋಟ್ ಮಾಡಲು ಈ ಸ್ಟೋನ್ ಹೆಲ್ಪ್ ಮಾಡುತ್ತೆ. ಮತ್ತು ಇದನ್ನು ಯಾರು ಧರಿಸ್ಬೋದು ಅಂತ ಕೇಳಿದಾಗ ಎಲ್ಲ ರಾಶಿಯವರು, ಎಲ್ಲ ನಕ್ಷತ್ರದವರು, ಎಲ್ಲ ಏಜ್ ಗ್ರೂಪ್ ಅವರು, ಗಂಡು ಹೆಣ್ಣು ಯಾವುದೇ ರೀತಿಯಾದ ಭೇದ ಭಾವ ಇಲ್ದಿರ ಎಲ್ಲರೂ ಧರಿಸ್ಬೋದು. ಈಗಾಗಲೇ ನಮ್ಮ ಗುರುಜಿಯವರು ಕೂಡ ಅದನ್ನು ಹೇಳಿದ್ದಾರೆ. ದುಬೈ ಟ್ರಿಪ್ ಆಗಿರ್ಬೋದು, ಯಾವುದೇ ಒಂದು ಬಂಪರ್ ಆಫರ್ನ ಆಲ್ರೆಡಿ ನೀಡಿದ್ದಾರೆ. ಈ ಸೀಸನಲ್ಲಿ ನಮಗೆ ಅದ್ಭುತವಾದ ಒಂದು ಬಂಪರ್ ಆಫರ್ ಬರ್ತಾ ಇದೆ ಈ ಎಲ್ಲ ಗುಣಗಳೊಂದಿಗೆ. ಆ ಬಂಪರ್ ಆಫರಲ್ಲಿ 3 2 ವೀಲರ್, ಸ್ಮಾರ್ಟ್ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಫ್ರಿಡ್ಜ್, ಸ್ಮಾರ್ಟ್ಫೋನ್, ಹೋಮ್ ಅಪ್ಲಯನ್ಸಸ್, ಈ ರೀತಿಯಾಗಿ 51 ಅಪ್ಲಯನ್ಸಸ್ನ ಈ ಲಕ್ಕಿ ಡ್ರಾ ಅಲ್ಲಿ ನೀಡಲಾಗತ್ತೆ. ಇದೇ ಜಿ ಕನ್ನಡ ಟಿವಿಯಲ್ಲಿ ಲೈವಲ್ಲಿ ನಮ್ಮ ಎಲ್ಲರ ಮುಂದೆ ಈ ಲಕ್ಕಿ ವಿನ್ನರ್ಸ್ನ ನಾವು ಅನೌನ್ಸ್ ಮಾಡಲಾಗತ್ತೆ. ಇವತ್ತಿಂದ ಈ ಆಫರ್ ಶುರು ಆಗತ್ತೆ ನಮ್ಮ ಗಣಪತಿ ಹಬ್ಬದವರೆಗೂ, ಗೌರಿ ಗಣೇಶ ಹಬ್ಬದವರೆಗೂ ಈ ಆಫರ್ ಅಪ್ಲೈ ಆಗತ್ತೆ. ಇವತ್ತಿಂದ ಶುರು ಆಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು. ತುಂಬ ಸಂತೋಷ. ಅದ್ಭುತವಾದಂಥ ರತ್ನ ಧರಿಸಿದ್ರೆ ಆ ರತ್ನದಿಂದ ಒಂದು ಟಿ ವಿ ಸಿಗುತ್ತೆ, ಓಡಾಡಲಿಕ್ಕೆ ಒಂದು ಗಾಡಿ ಸಿಗುತ್ತೆ, ಇನ್ನಷ್ಟು ಮನೆಗೆ ಬೇಕಾಗಿರೋ ಪದಾರ್ಥಗಳು ಸಿಗುತ್ತೆ. ಅಂದರೆ ನಮ್ಮ ಹೆಣ್ಣುಮಕ್ಕಳು ತಾಯಂದ್ರಂತೂ ತಾವು ಮುಂದಾಗ್ತೀರಿ. ಹಾಗೆ ಇನ್ನು ಓಡಾಡಲಿಕ್ಕೆ ಗಾಡಿ ಸಿಗುತ್ತೆ ಅಂದರೆ ಅಣ್ಣ ತಮ್ಮಂದರು ಮುಂದಾಗ್ತೀರಿ. ಆಗಲೇ ಅವ್ರು ಹೇಳಿದಾಗೆ ನಿದ್ದೆ ಬಾರದವ್ರಿಗೂ ಸಹಿತ ನಿದ್ದೆ ಬರಿಸುವಂಥದ್ದಾಗತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಕೆಡ್ತಾ ಇರೋದು ಹೇಗಪ್ಪ ಅಂದರೆ ಹಳದಿ ದರಿದ್ರ ಮೊಬೈಲಿಂದ. ರಾತ್ರಿ ಮೊಬೈಲ್ ಇಟ್ಕೊಂಡು ತಿರುಗಿಸ್ತಾ ಕೂತ್ಕೊಂಡ್ರೆ 12-1 ಗಂಟೆ ಆದರೂ ಹೋಗೋದು ಗೊತ್ತಾಗಲ್ಲ. ಯಾಕೆಂದರೆ ಅಲ್ಲಿ ನೋಡೋ ಪ್ರಪಂಚ ಇದೆಯಲ್ಲ ಎಲ್ಲ ಹೊಸತನನೇ. ಆದರೆ ಇದರಲ್ಲಿ ನಿಮ್ಮ ಆರೋಗ್ಯ ಎಷ್ಟು ಹಾಳು ಮಾಡ್ಕೊಳ್ತಿದ್ದೀರಿ ಅನ್ನೋದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಅದಕ್ಕೋಸ್ಕರ ಅಂತಹವ್ರಿಗೂ ಸಹಿತ ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ಹೊತ್ತು ನೋಡುವಂತಹದ್ದು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಇನ್ನು ಆಗಬೇಕಾಗಿರ್ತಕ್ಕಂಥದ್ದು, ಆಗುವಂತಹ ಕೆಲಸಗಳಿಗೆ ಒಂದು ದಾರಿದೀಪ ಮಾಡತಕ್ಕಂಥದ್ದು, ಯಾವುದೇ ಕೆಲಸ ಕುಂಠಿತವಾಗ್ತಿದೆ ಅಂದಾಗ ಅದನ್ನು ಕೈ ಹಿಡಿದು ನಡೆಸುವಂಥ ಗುಣ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಂದು ಕುಟುಂಬದಲ್ಲಿರಬೇಕಾದಂತಹ ಅನ್ಯೋನ್ಯತೆ, ಬಾಂಧವ್ಯ, ಬಂಧುತ್ವ, ಒಂದು ಪ್ರೀತಿ, ವಿಶ್ವಾಸ, ಇದಕ್ಕೆ ದಾರಿ ಕೊಡೋದು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. 1-2 ಯಾಕೆಂದರೆ ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ಈಗಾಗಲೇ ನಮ್ಮಲ್ಲಿ ಪರಿಚಯ ಆದಾಗಲಿಂದ ಇಲ್ಲಿವರೆಗೂ ಅದನ್ನು ಧರಿಸಿರ್ತಕ್ಕಂಥವ್ರು 1-2 ಅವರು ಹೇಳುವವರ ಪ್ರತಿಯೊಬ್ಬರ ಮಾತನ್ನು ಆಲಿಸಿದ್ರೆ ಇಂತಹ ಅದ್ಭುತವಾದ ಶಕ್ತಿ ಇದರಲ್ಲಿ ಇದೆಯಾ ಅಂತ ಒಂದು ನಾನು ಪರೀಕ್ಷೆ ಮಾಡಬೇಕು. ಯಾಕೆಂದರೆ ಅಂತಹ ಒಂದು ವಿಶೇಷತೆಗಳನ್ನು ಹೊತ್ತು ಬಂದಿರತಕ್ಕಂಥ ನ್ಯಾಚುರಲ್ ಸ್ಟೋನ್. ಈ ಅದ್ಭುತವಾದಂಥ ಈ ಒಂದು ರತ್ನ ಯಾರು ಧರಿಸಿದ್ರೂ ಅದು ಅದ್ಭುತವೇ. ಅಂತಹ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಅದರಲ್ಲೂ ಬರುವಂತಹ ಭಾದ್ರಪದ ಮಾಸದ ಗಣಪತಿ ಹಬ್ಬದವರೆಗೂ ಈ ಒಂದು ಆಫರ್ ಕೊಡ್ತಾ ಇರೋದ್ರಿಂದ ಈ ಆಫರ್ ಬಗ್ಗೆ ನೀವು ಸ್ಪಷ್ಟ ಮಾಹಿತಿ ಇನ್ನಷ್ಟು ಕೊಡಬೇಕಾಗಿತ್ತು. ಯಾಕೆಂದರೆ ಅವರು ಡಿವೈನ್ ಸ್ಟಾರ್ ಪೆಂಡೆಂಟನ್ನು ತೊಗೊಂಡು ಅವರ ರೆಸಿಪ್ಟ್ ನಂಬರು ಅಥವಾ ಅದನ್ನು ಹೇಗೆ ಮಾಡಬೇಕು, ಅದು ಹೇಗೆ ಅದ್ರ ಪೂರ್ವಾಪರ ಚರಿತ್ರೆ ಸರಿಯಾಗಿ ಕೊಡಲಿಲ್ವಲ್ಲ. ಎಲ್ಲಿ ಸಿಗುತ್ತೆ? ನಮ್ಮ ಆಶ್ರಮದಲ್ಲಿ ಒಂದು ಸಿಗುತ್ತೆ, ಕರೆ ಮಾಡಿದಾಗ ಸಿಗುತ್ತೆ.
ಇದಾದ್ಮೇಲೆ ಮುಂದೇನು? ಸೊ ಇಲ್ಲಿ ಒಂದು ಅದ್ಭುತವಾದ ಆಫರ್ ಹೇಗೆ ನೀವು ಪಡಿಬೋದು ಅಂತ ಹೇಳಿದ್ರೆ, ಸೊ ಈ ಪೆಂಡೆಂಟ್ನ ಖರೀದಿಸಿ, ಈ ಪೆಂಡೆಂಟ್ನ ಧರಿಸಿ, ಆ ರೆಸಿಪ್ಟು ಮತ್ತು ಆ ಪೆಂಡೆಂಟಿನ ಪಿಕ್ಚರ್ ಒಂದು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಡಿವೈನ್ ಸ್ಟಾರ್ ಪ್ರೊಟೆಕ್ಷನ್ ಪೆಂಡೆಂಟ್ನ ಐ ಡಿಗೆ ಟ್ಯಾಗ್ ಮಾಡಿ, ಅದರಲ್ಲಿ ನೀವು ಅದೃಷ್ಟಶಾಲಿಗಳಾಗ್ಬೋದು. ಸೊ ಇದೇ ರೀತಿ ಮತ್ತೆ ಹೇಳ್ತಾ ಇದ್ದೀವಿ, 51 ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ. ಲಕ್ಕಿ ವಿನ್ನರ್ಸ್ನ ನಾವು ಇದೇ ಟಿ ವಿಯಲ್ಲಿ ಲೈವಲ್ಲಿ ಅನೌನ್ಸ್ ಮಾಡ್ತೀವಿ. ನಿಮ್ಮ ಪೆಂಡೆಂಟ್ ಧರಿಸಿ, ಆ ರೆಸಿಪ್ಟ್ ಖರೀದಿಸಿರುವ ರೆಸಿಪ್ಟು ಮತ್ತು ಪೆಂಡೆಂಟ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ನಮಗೆ ಟ್ಯಾಗ್ ಮಾಡಿದ್ರೆ ಅದರಲ್ಲಿ ನೀವು ಒಬ್ಬರಾಗ್ಬೋದು, ನಿಮ್ಮ ಅದೃಷ್ಟನ ಪರೀಕ್ಷಿಸ್ಬೋದು. ಆಮೇಲೆ ಎಲ್ಲರೂ ನನ್ನಂತೆ ನಿಮ್ಮಂತೆ ಆಗಲಿಕ್ಕಾಗೋದಿಲ್ಲ. ಪೆಂಡೆಂಟ್ ಇರಿಸ್ತಕ್ಕಂಥವ್ರು ನಮ್ಮ ಉತ್ತರ ಕರ್ನಾಟಕದ ಅಭಿಮಾನಿಗಳಿದ್ದಾರೆ. ಅವರಿಗೆ ಆ ಇನ್ಸ್ಟಾಗ್ರಾಮು ಇನ್ನೂ ನನಗೆ ಬರೋಲ್ಲ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಲಿಕ್ಕೆ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬೇಕಲ್ಲ. ಅದಕ್ಕೆ ಎಲ್ಲಿ ಪೆಂಡೆಂಟ್ ತೊಗೊಳ್ತೀರೋ, ಪೆಂಡೆಂಟ್ ತೊಗೊಂಡು ರೆಸಿಪ್ಟ್ ತೊಗೊಂಡ್ಮೇಲೆ ನಿಮ್ಮ ಮನೆ ಮಕ್ಕಳಿಗೆ ಹೇಳಿ, ನೀವು ವಾಟ್ಸಪ್ಪಲ್ಲೂ ಕಳಿಸ್ಬೋದು. ವಾಟ್ಸಪ್ ಭಾಳ ಈಸಿ. ಆ ಇನ್ಸ್ಟಾಗ್ರಾಮು ನನಗೆ ಇನ್ನೂ ಗೊತ್ತಿಲ್ಲ ಅದನ್ನು ಹೆಂಗೆ ಆಪ್ರೇಟ್ ಮಾಡಬೇಕು ಅಂತ, ಮಕ್ಕಳನ್ನ ಕೇಳಬೇಕು ನಾನು. ಹಾಗಿರೋದ್ರಿಂದ ಯಾವುದು ಈಸಿ ವೇ ಇರುತ್ತೆ, ಜನಗಳಿಗೆ ಹತ್ತಿರದಲ್ಲಿ ಹೋಗಲಿಕ್ಕೆ ಏನು ಅನುಕೂಲ ಆಗುತ್ತೆ, ಅಥವಾ ಇನ್ನೊಂದು ಮಾಡೋಣ, ನಿಮ್ಮಲ್ಲಿ ವ್ಯಾಪಾರ ಮಳಿಗೆ ನಮ್ಮ ಆಶ್ರಮದಲ್ಲಿ ಒಂದಿದೆ, ಅಥವಾ ನೀವು ಕಳಿಸುವಾಗ ಅದಕ್ಕೆ ಕರೆಕ್ಟ್ ಸ್ಪಷ್ಟ ಮಾಹಿತಿಯನ್ನು ಬರೆದು ಕಳಿಸೋದು ಮಾಡೋಣ. ಮತ್ತು ಆಶ್ರಮದಲ್ಲಿ ತೊಗೊಂಡಾಗ ಅಲ್ಲೇ ಅದನ್ನು ಇಮಿಡಿಯೇಟಾಗಿ ಅಲ್ಲಿ ತೊಗೊಂಡಾಗ ರೆಸಿಪ್ಟ್ನ ಒಂದು ಫೋಟೋ ತೆಗೆದು ನಿಮ್ಮ ಸ್ಟಾಫ್ ಯಾರು ಇರ್ತಾರೆ ಅವ್ರಿಗೆ ಹೇಳಿ, ಅವ್ರಿಗೆ ಅನುಕೂಲ ಆಗಬೇಕು. ಸಾಧ್ಯವಾದಷ್ಟು ಗ್ರಾಹಕರಿಗೆ ಅನುಕೂಲವಾಗುವಂಥ ರೀತಿ ನೀವು ಆ್ಯಕ್ಟಿವ್ ಆಗಿರಬೇಕು. ಅದು ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈ ಒಂದು ಡಿವೈನ್ ಸ್ಟಾರ್ ಪೆಂಡೆಂಟ್ ಬಗ್ಗೆ ನಾನು ಸಂಪೂರ್ಣವಾದಂಥ ಅಧಿಕಾರ ಚಲಾಯಿಸ್ತಾ ಇರ್ತೇನೆ. ಯಾಕೆಂದರೆ ನಾನು ಒಂದು ಮಾತಿಗೆ ನೀವು ಕಟ್ಟು ಬಿದ್ದು ಬೆಲೆಯನ್ನು ಕಡಿಮೆ ಮಾಡಿದಿರಿ, ಚೆನ್ನಾಗಿ ನನ್ನ ಮಾತನ್ನು ಕೇಳಿದಿರಿ, ಮತ್ತು ಭಕ್ತರಿಗೂ ಅಷ್ಟೇ ಹತ್ತಿರದಲ್ಲಾಗಿದ್ದೀರಿ. ಡಿವೈನ್ ಸ್ಟಾರ್ ಪೆಂಡೆಂಟು ಧರಿಸಿ ಅದರಿಂದ ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಇನ್ನೇನಾದ್ರು ವಿಚಾರ ಇದೆಯಾ ನಿಮ್ಮದು ಏನಾದ್ರು ಹೇಳೋದಿದೆಯಾ? ಇನ್ನು ತುಂಬ ಸಂತೋಷ. ಕೊಡಿ, ಮೈಕ್ ಕೊಡಿ. ಹಾಂ, ಮಾತಾಡಿ. ಪ್ರಣಾಮ್ ಗುರುಜಿ. ಮತ್ತು ಮಹರ್ಷಿವಾಣಿಯ ಅವ್ರ ಪ್ರಿಯ ಜಿ ಟಿ ವಿ ಅವ್ರ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ತುಂಬ ಹಾರ್ದಿಕ ಶುಭಾಶಯಗಳು ನಿಮಗೆ. ಗುರುಜಿ ನಮಗೆ ಏನು ಹೇಳ್ತಾರೆ ನಾವು ಅದು ಫಾಲೋ ಮಾಡಿದ್ದೀವಿ, ನಮಗೆ ತುಂಬ ಒಳ್ಳೆಯದಾಗಿದೆ. ಅವರು ಒಂದು ಮಾತು ಹೇಳಿಬಿಟ್ರೆ ನಾನು ಬರೀ ಸಂಪೂರ್ಣ ಸಮರ್ಪಣ ನಮಗೆ. ನನಗೆ ಕಾಲ್ಸ್ ಬರುತ್ತೆ ಕಸ್ಟಮರ್ಸಿಂದ, ಕ್ಲೈಂಟ್ಸಿಂದ. ನೆನ್ನೆ ಒಂದು ಕಾಲ್ ಬಂದಿತ್ತು, ಇದು ಧರಿಸಿದ್ರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. 25 ಪೀಸಸ್ ಆರ್ಡರ್ ಮಾಡಿದ್ದಾರೆ, ಬರೀ 1 ಜನ. ಅವ್ರು ಹೇಳಿದ್ದಾರೆ ಬರೀ ನಂಗೆ ಯಾಕೆ ಒಳ್ಳೇದಾಗಬೇಕು, ನಮ್ಮ ಫುಲ್ ಫ್ಯಾಮಿಲಿ, ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಶಿಷ್ಯರಿಗೆ, ಟೀಚರ್ ಅವರಿದ್ದಾರೆ, ಅವ್ರು ಹೇಳಿದ್ದಾರೆ ಗುರುಜಿಯಿಂದ ಏನು ಹೇಳ್ತಾರೆ ಅವ್ರು ಮಾಡ್ತಾರೆ. ನಾನು ಕೂಡ ಹಂಗೆ, ಬರೀ ಗುರುಜಿ ಏನು ಹೇಳ್ತಾರೆ ನಾವು ಫಾಲೋ ಮಾಡ್ತೀವಿ. ಅದು ನಮ್ಮ ಜೀವನದಲ್ಲಿ ತುಂಬ ಖುಷಿ ಬಂದಿದೆ. ನಿಮಗೂ ಎಲ್ಲರಿಗೂ ಸೇರಬೇಕು. ಗುರುಜಿನ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರಬೇಕು, ಅದು ನನ್ನ ಪ್ರಾರ್ಥನೆ. ಥ್ಯಾಂಕ್ ಯು ಗುರುಜಿ, ತುಂಬ ತುಂಬ ಧನ್ಯವಾದಗಳು, ತುಂಬ ಹಾರ್ದಿಕ ಧನ್ಯವಾದಗಳು. ನನಗೆ ವರ್ಡ್ಸ್ ಬರೋದಿಲ್ಲ. ಅದೇ ನಾನು ಹೀಗೆ ಹೇಳಕೊಟ್ಟೆ. ನನಗೆ ಸಂತೋಷದ ವಿಚಾರ ಏನಂದರೆ ಕನ್ನಡದ ಸ್ಪಷ್ಟತೆ ಇದೆಯಲ್ಲ, ಆ ಕನ್ನಡದ ಸ್ಪಷ್ಟತೆ, ಆ ನುಡಿಮುತ್ತುಗಳ ಜೋಡಣೆ ನಿಮ್ಮ ಸ್ವರದಲ್ಲಿ ಕೇಳಿ ನನಗೆ ಭಾಳ ಆನಂದ ಅನಿಸುತ್ತೆ. ನನ್ನ ಕಾರ್ಯಕ್ರಮದಲ್ಲಿ ನೋಡಿ ಸುದರ್ಶನ್ ಸಿಲ್ಕ್ ಆಗಿರಲಿ, ಈ ಹಿಂದೆ ಇದ್ದಂತಹವರಾಗಿರಲಿ, ಒಂದು ಕೇರಳ ಪಕ್ಕದ ರಾಜ್ಯದಿಂದ ಬಂದು ನಮ್ಮಲ್ಲಿ ಕೈ ಜೋಡಿಸುವಂಥವ್ರು ಸಿದ್ಧ ಇಲ್ಲಿ ಬಂದು ಕನ್ನಡವನ್ನು ಕಲಿತು ಜೀ ಕನ್ನಡದಲ್ಲಿ ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಿರಲ್ಲ, ಅದು ಬಹಳ ಸಂತೋಷ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಈ ಒಂದು ಡಿವೈನ್ ಸ್ಟಾರ್ ಪೆಂಡೆಂಟಿನ ಈ ಒಂದು ಯಾತ್ರೆ ನಿರಂತರವಾಗಿ ನಡೀಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಅಂತ ಹೇಳಿದೆ, ಅದೃಷ್ಟ ತರುವಂಥ ದಿನ ಅಂತಲೂ ಹೇಳಿದ್ದೆ. ಬಹುಶಃ ಆ ಅದೃಷ್ಟ ಹೀಗೆ ಬಂತೇನೋ. ಯಾಕೆಂದರೆ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಧರಿಸಿದ್ರೆ ಇಷ್ಟೆಲ್ಲ ಒಂದು ಸವಲತ್ತುಗಳು ಸಿಗುತ್ತೆ ಅನ್ನೋದೊಂದು ನಮಗೆ ಖಚಿತ ಆಯ್ತಲ್ಲ. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸುದರ್ಶನ್ ಸಿಲ್ಕ್ ಅಂತಕ್ಕಂಥದ್ದು ಮಾರುತಹಳ್ಳಿ ಮತ್ತು ಚಿಕ್ಕಪೇಟೆ ಎರಡೂ ಕಡೆ ಇದರ ಮಳಿಗೆಗಳಿದೆ, ಒಮ್ಮೆ ಭೇಟಿ ಕೊಡಿ. ಒಳ್ಳೆಯದಾಗಲಿ. ಇನ್ನು ರಾಶಿಫಲಗಳನ್ನು ಮುಂದುವರಿಸ್ತಾ ಇದ್ವಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ನಿಮ್ಮ ವರ್ಚಸ್ಸು, ತೇಜಸ್ಸು ಮತ್ತಷ್ಟು ವೃದ್ಧಿ ಆಗುತ್ತೆ. ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಂತಸದಿಂದ ಇರತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಸರಿಸುಮಾರು 12 ಗಂಟೆ 20 ನಿಮಿಷದಿಂದ ಸಾಕಷ್ಟು ಬದಲಾವಣೆಯನ್ನು ಕಾಣುವಂಥ ಕಾಲ. ಇವತ್ತು ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ.
ಸಾಧ್ಯವಾದರೆ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಕ್ಕೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ಏನಾದ್ರು ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ಸಮಾಧಾನವಾಗಿರ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಹೊಸ ಪ್ರಯತ್ನಗಳಿಗೆ ದಾರಿ ತೋರಿಸ್ತೀರಿ. ಹಾಗೆ ನಿಮ್ಮನ್ನು ನಂಬಿರ್ತಕ್ಕಂಥವ್ರಿಗೋ ಅಥವಾ ನೀವು ಮಾತಾಡುವಂಥ ರೀತಿಗೋ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿ ಕಾಣತಕ್ಕಂಥದ್ದು ಇದು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದಕ್ಕೆ ಹಾಕಿ ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ನಡೀಬೋದು. ಹಿಂದಿನಿಂದ ನೀವು ಅಂದುಕೊಂಡು ಬಂದದ್ದು, ಹಿಂದಿನಿಂದ ನೀವೇನೋ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು, ನಿಮ್ಮ ಸಾಧನೆಯ ಹಾದಿ ಸಹಿತ ಬಹಳ ಅದ್ಭುತವಾದಂಥ ಒಂದಷ್ಟು ಕೆಲಸಗಳನ್ನು ಸಿದ್ಧಿಪಡಿಸುತ್ತೆ. ಇವತ್ತು ಯಾರೊಬ್ಬರು ಏನೋ ಅಂತಾರೆ ಅಂತ ತಲೆ ಕೆಡಿಸ್ಕೊಳ್ದಿರಾ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಗಮನದಲ್ಲಿಟ್ಕೊಂಡು ಮಾಡಿದ್ದೇ ಆದರೆ ಅಧಿಕವಾದಂಥ ಲಾಭವೇ ಸರಿ. ಹಾಗೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ಳದಿರಾ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಂಡು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನಿಮ್ಮ ಸುತ್ತಮುತ್ತಿರ್ತಕ್ಕಂಥ ಗ್ರಾಮ ದೇವತೆಗೋ ಅಥವಾ ದೇವಿಯ ಸಾನ್ನಿಧ್ಯಕ್ಕೋ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷ ಅಥವಾ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ನಿಮ್ಮ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಯಾವ ಕಾಯಕ, ಯಾವ ಕೆಲಸ ಕಾರ್ಯಗಳನ್ನು ಗಮನದಲ್ಲಿಟ್ಕೊಂಡಿರ್ತೀರೋ, ಯಾವ ವೃತ್ತಿಯನ್ನು ಮತ್ತಷ್ಟು ವೈಭವೀಕರಿಸಬೇಕು ಅಂತ ಇದ್ದೀರೋ ಆ ಕೆಲಸಗಳಲ್ಲಿ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಮನೆ ಮಂದಿಯೆಲ್ಲ ಸಂತೋಷದಿಂದ ಸಂಭ್ರಮದಿಂದ ಇರ್ತಕ್ಕಂಥ ಕಾಲವನ್ನು ಇವತ್ತು ತಾವು ನೋಡ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನದಿಂದ ಒಂದಷ್ಟು ಸಾಧನೆಯ ಹಾದಿ ಇರ್ಬೋದು, ಒಂದಷ್ಟು ವ್ಯವಹಾರಗಳ ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ ಇರ್ಬೋದು, ಒಂದಷ್ಟು ದೂರಭಾರ ಪ್ರಯಾಣ ಇರ್ಬೋದು, ಆರ್ಥಿಕ ಸಂಕಷ್ಟದಲ್ಲಿ ನರಳುವಂಥದ್ದಾಗ್ಬೋದು. ಹಾಗೆ ವೃತ್ತಿಯಲ್ಲಿ ನಿಮ್ಮ ಅಭಿವೃದ್ಧಿ ಕಾಣದಂಥ ರೀತಿ ಇರ್ಬೋದು. ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥವರಿಂದ ನಿಷ್ಠೂರಕ್ಕೆ ಒಳಗಾಗ್ಬೋದು. ಏನೇ ಮಾಡಿದ್ರೂ ಸಹಿತ ಇವತ್ತು 4 ಗಂಟೆವರೆಗೂ ಹೀಗೆ ಸಮಸ್ಯೆಗಳಿರುತ್ತೆ. 4ರ ನಂತರ ಒಂದಿಷ್ಟು ಒಳಿತಾಗುವಂಥ ಕಾಲ ಎದುರಾಗ್ಬೋದು. ಏನೇ ಆದರೂ ನಿಮ್ಮ ಮನಸ್ಸಿನ ವೇಗ, ಜೊತೆಗೆ ತಾವು ಮಾಡುವಂಥ ಕಾಯಕ, ನಿಮ್ಮ ವೃತ್ತಿ ಧರ್ಮ ಇದನ್ನು ಗೌರವಿಸ್ತಾ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಸಮಸ್ಯೆಗಳೇನೇ ಇದ್ದರೂ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಪಾಡ್ಕೋಬೋದಾದರೆ ಇವತ್ತಿನ ದಿವಸ ನಾಗೇಂದ್ರನ ಸಾನ್ನಿಧ್ಯಕ್ಕೆ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡ್ತಕ್ಕಂಥದ್ದು, ಇದರಿಂದ ಸಾಕಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಸ್ವಲ್ಪ ಮನಸ್ಸು ನೊಂದುಕೊಳ್ಬೇಕಾಗತ್ತೆ. ಕೈಲಿರ್ತಕ್ಕಂಥದ್ದನ್ನು ಕಳ್ಕೊಳ್ಳೋದು ಅಥವಾ ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡ್ತಕ್ಕಂಥದ್ದು, ಯಾರೋ ಆಡುವ ಮಾತುಗಳಿಗೆ ನಿಷ್ಠೂರ ಒಳಗಾಗ್ತಕ್ಕಂಥದ್ದು, ಮನಸ್ಸನ್ನು ನೊಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ, ಶನಿಯ ದೋಷ ಸರಿ ಇಲ್ಲದಿದ್ದಾಗ, ಜೊತೆಗೆ ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷದಿಂದ ನರಳುವಂಥ ಕಾಲ ಎದುರಾದಾಗ ಇಂಥೆಲ್ಲ ಸಮಸ್ಯೆಗಳಿದೆ. ಮಾನಸಿಕವಾದಂತಹ ಒತ್ತಡ, ಆರೋಗ್ಯ ಸುಧಾರಣೆ ಇಲ್ಲದೇ ಇರ್ತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಬಹಳ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಯಾರೊಬ್ಬರು ನೋಡೋದು ಸಹಿತ ಸಮಾಧಾನವಾಗಿ ಮಾತಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು, ಒಳಗಡೆ ಮನಸ್ಸಲ್ಲಿ ಬಹಳಷ್ಟು ನೋವಿನ ಸಂಗತಿಗಳನ್ನು ತುಂಬಿಕೊಳ್ಳತಕ್ಕಂಥದ್ದು, ಅಥವಾ ಯಾವುದಕ್ಕೂ ಪರಿಹಾರನೇ ಸಿಗ್ತಾ ಇಲ್ವೇನೋ ಎಂಬತಕ್ಕಂಥ ರೀತಿ ಆಲೋಚನೆ ಮಾಡುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮಧ್ಯಾಹ್ನ 12ರಿಂದ 4 ಒಳಗಾಗಿ ಯಾರಾದರೂ ಸಣ್ಣ ಮಕ್ಕಳಿಗೋ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಅಥವಾ ಪ್ರಾಣಿ ಪಕ್ಷಿಗಳಿಗೋ ಒಂದಿಷ್ಟು ಆಹಾರವನ್ನು ಉಣಬಡಿಸುವಂತಹ ಕಾಯಕವನ್ನು ಮಾಡಿದ್ರೂ ಸಹಿತ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಎಲ್ಲಾದರೂ ಒಂದು ಸುತ್ತಮುತ್ತ ಹರಿಯುವ ನೀರು, ಗಂಗೆ ಅಥವಾ ಯಾವುದಾದ್ರೂ ಕೆರೆ, ಬಾವಿ ಇಂತಹ ಕಡೆ ಹೋಗಿ ಗಂಗೆಯನ್ನು ಅಂದರೆ ಆ ಹರಿಯುವ ನೀರನ್ನು ಕಣ್ತುಂಬ ದರ್ಶನ ಮಾಡ್ತಕ್ಕಂಥದ್ದು, ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಕ್ಕಂಥದ್ದು, ಆ ದೇವಿಗೆ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಗಂಗೆಯ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ
ಮೀನರಾಶಿ ಮೀನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟಗಳು ಆದಷ್ಟು ನಮ್ಮನ್ನು ಕೈ ಹಿಡಿದು ನಡೆಸುವಂಥ ರೀತಿ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ತಮ್ಮ ಆಲೋಚನೆ, ತಮ್ಮ ಚಿಂತನೆ, ತಾವು ಏನು ಮಾಡಿದ್ರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಕಡೆ ಗಮನ, ಇದೆಲ್ಲವೂ ಅಧಿಕವಾದಂತಹ ಲಾಭವನ್ನು ತಂದುಕೊಡ್ತಕ್ಕಂಥದ್ದೇ. ಆದರೆ ಸ್ಥಿತಿಗತಿಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಶಾಂತಚಿತ್ತರಾಗಿ ಆಲೋಚನೆ ಮಾಡಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ಒಳ್ಳೆಯದಲ್ಲ. ಸಾಧ್ಯವಾದಷ್ಟು ಕೋಪವನ್ನು ಬಿಟ್ಟು ಹಸನ್ಮುಖಿತನ ನಗುಮುಖದಿಂದಿದ್ದರೆ ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡತಕ್ಕಂಥ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ಬನ್ನಿ, ಈಗ ಕರೆಯಲ್ಲಿ ಯಾರು ಸಿದ್ಧರಾಗಿದ್ದೀರಿ ನೋಡೋಣ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಹಲೋ ಗುರುಜಿ, ಕೋಟಿ ಕೋಟಿ ವಂದನೆಗಳು. ನಮಸ್ತೆ ಅಮ್ಮ. ಯಾಕೆ ತಾಯಿ ಕಣ್ಣೀರು ಹಾಕ್ತೀರಿ? ಗುರುಜಿ, ನನ್ನ ಮಗಳ ಸಮಸ್ಯೆ ಬಹಳ ಆಗೈತಿ, ಪರಿಹಾರ ಮಾಡಿತು ಗುರುಜಿ. ಏನು ಸಮಸ್ಯೆ ಆಗ್ತಿದೆ ಅಮ್ಮ? ಹಾಕಿದ್ರೆ ಸ್ವಲ್ಪ ಜಗಳ ಬಂದೈತಿ. ಈಗ ನನ್ನ ಮನೆಯಿಂದ ಇಲ್ಲೇ ಬಂದಿತ್ತು, 5 ತಿಂಗಳಾಯ್ತು. ಗಂಡನ ಫೋನ ಸಿಗಿಲ್ಲ, ಯಾರು ಫೋನ ಸಿಗಿಲ್ಲ ಗುರುಜಿ. ನೀವು ಅಳಬೇಡಿ, ನೀವು ಧೈರ್ಯವಾಗಿರಿ, ಧೈರ್ಯ ತಂದ್ಕೊಳ್ಳಿ. ಪ್ರತಿಯೊಂದು ಒಂದು ಕೊನೆ ಅಂತ ಇರುತ್ತೆ. ನಾನು ಮಾತಾಡು ಗುರುಜಿ ಸ್ವಲ್ಪ. ಕೊಡಮ್ಮ, ಕೊಡಿ, ನಾನು ಮಾತಾಡ್ತೇನೆ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗಂಡನ ಮನೆಯವ್ರ ಪ್ರಾಬ್ಲಮ್ ಆಗಿ 5 ತಿಂಗಳಾಯ್ತು ಗುರುಜಿ. ನಾನು ಮಮ್ಮಿ ಮನೆಯಲ್ಲೇ ಇದ್ದೇನೆ. ಈಗ ತವ್ರ ಮನೆಯಲ್ಲೇ ಇದೆಯಮ್ಮ? ಹಾ ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? 5 ವರ್ಷ ಆಯ್ತು ಗುರುಜಿ. 5 ವರ್ಷ ಆಯಿತು. ನಿನಗೆ ಮಕ್ಕಳಿದ್ದಾರಮ್ಮ? ಹಾ ಗುರುಜಿ, 4 ವರ್ಷ ಒಂದು ಮಗು ಪಾಪು ಐತಜ್ಜಿ. ಈಗ ಮಗು ನಿನ್ನ ಹತ್ರ ಇದೆಯೋ ಗಂಡನ ಮನೇಲಿ ಇದೆಯೋ? ನನ್ನ ಹತ್ರನೇ ಇದೆ ಗುರುಜಿ. ಈಗ ನಿನ್ನ ಮಗುನಾಗ್ಲಿ ನಿನ್ನನ್ನಾಗ್ಲಿ ನೋಡ್ಲಿಕ್ಕೆ ಬಂದಿಲ್ವಾ? ಇಲ್ಲ ಗುರುಜಿ. ಯಾತಕ್ಕೋಸ್ಕರ ಬಂದೆ ತಾಯಿ ಇಲ್ಲಿ ನೀನು? ಆಧಾರ್ ಕಾರ್ಡಿನ ಸಂಬಂಧ ಜಗಳ ಆಗಿತ್ತು ಗುರುಜಿ. ಇಲ್ಲೇ ಬಂದಿದ್ದು, ಅವ್ರು ಒಂದು ಕಾಲ್ ಮಾಡಿಲ್ಲ ಗುರುಜಿ, ಏನಿಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಇಲ್ಲಿಗೆ ಬಂದಿದ್ಯಾ, ತವ್ರ ಮನೆಗೆ ಬಂದಿದ್ಯಾ? ಹಾ ಗುರುಜಿ. ಬಂದಾದ್ಮೇಲೆ ಅವ್ರು ನೀನು ಕರೆ ಮಾಡಿ ಮಾತಾಡಲಿಲ್ಲ, ಅದಕ್ಕೆ ನಾನು ಅಲ್ಲಿ ಹೋಗಲಿಲ್ಲ ಅನ್ನೋ ಮಾತು ನಿಂದು. ಇಲ್ಲ ಗುರುಜಿ, ಹಂಗಂತಲ್ಲ ಗುರುಜಿ, ಜಗಳ ಮಾಡೇ ಕಳ್ತಾರ ಗುರುಜಿ ಅವ್ರು. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಬೇಡ ಅಂತ ನಾತಾರ ಗುರುಜಿ. ನಾನು ಹೇಳೋದು ಪೂರ್ತಿ ಕೇಳಿಸ್ಕೊ. ಫಸ್ಟ್ ಜಗಳ ಮಾಡಿದ್ರು ಅಂದರೆ, ಪ್ರಾರಂಭಿಕವಾಗಿ ಒಂದು ಮಗು ಆದಮೇಲೆ ಅವರು ಜಗಳ ಮಾಡಿದ್ರು ಅಂದರೆ ಅದಕ್ಕೆ ಜಗಳಕ್ಕೆ ಅರ್ಥ ಇಲ್ಲ. ಅಥವಾ ಆ ಕ್ಷಣಕ್ಕೆ ಬರುವಂಥ ಜಗಳ ಏನು ಜಗಳ ಅನ್ನೋದು ನಿನಗೆ, ನನಗೂ ಸ್ಪಷ್ಟ ಮಾಹಿತಿ ಇಲ್ಲ, ನಿನಗೂ ಅದು ಹೇಳ್ಕೊಳಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಚಾರ ಅಂತ ತಿಳ್ಕೊ, ಒಂದು ದಿವಸಕ್ಕೆ ಜಗಳ ಇರುತ್ತೆ, 2ನೇ ದಿವಸಕ್ಕೆ ಜಗಳ ಹಳಸೋಗಿರುತ್ತೆ, 3ನೇ ದಿವಸಕ್ಕೆ ಅದು ಮರ್ತು ಹೋಗ್ತಾ ಇರುತ್ತೆ. ಆದರೆ ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀನು ತವ್ರ ಮನೇಲಿ ಇಲ್ಲೇ ಫಿಕ್ಸ್ ಆಗೋದು ತಪ್ಪಲ್ವಾ ತಾಯಿ? ಹೌದು ಗುರುಜಿ. ಮೊದಲನೇ ದಿವಸ ಸ್ಟ್ರಾಂಗ್ ಆಗಿರುತ್ತೆ, 2ನೇ ದಿವಸ ಸ್ವಲ್ಪ ಮನಸ್ಸಿಗೆ ಹಗುರ ಆಗುತ್ತೆ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಯಾವುದೂ ಹುಟ್ಟುತ್ತಾ ನಮ್ಮ ಜೊತೆಗೆ ಬಂದು ಸಾಯೋ ತನಕ ನಮ್ಮ ಹಿಂದೆನೇ ತಲೆ ಮೇಲೆ ಭಾರ ಹೊತ್ಕೊಂಡಿರೋಕೆ ಆಗುವಂಥದ್ದಲ್ಲಮ್ಮ ಅದು. ಆದರೆ ಇವತ್ತಿನ ದಿವಸ ನೀನು ತವ್ರ ಮನೇಲಿರೋದ್ರಿಂದ ನಿನ್ನ ಮನೇಲಿರ್ತಕ್ಕಂಥ ನಿನ್ನ ತಾಯಿನೂ ಕಣ್ಣೀರು ಹಾಕಬೇಕು, ನೀನೂ ಕಣ್ಣೀರು ಹಾಕಬೇಕು. ನಿನಗೆ ಹುಟ್ಟಿರ್ತಕ್ಕಂಥ ಮಗು ಇದೆಯಲ್ಲ, ಅದೇನೂ ತಪ್ಪು ಮಾಡ್ದಿರ ಅದನ್ನು ನೋಡಿ ಇವತ್ತು ದಿವಸ ಅದಕ್ಕೆ ತಂದೆ ಪ್ರೀತಿ ಇಲ್ಲ. ಮನಸ್ಸಲ್ಲಿ ಎಷ್ಟು ನೋವಿನ ಪರಿಸ್ಥಿತಿಗಳಿದೆ. ಮನೆಯವ್ರು ಏನು ಕೆಲಸ ಮಾಡ್ತಾರೆ ತಾಯಿ? ಅವ್ರು ಏನಿಲ್ಲ ಗುರುಜಿ, ಬರೀ ಕುಡಿತಾರ ಗುರುಜಿ. ಬರೀ ಕುಡಿತಾರೆ ಅಂದರೆ ಅದರ ದುಡ್ಡು ಎಲ್ಲಿಂದ ಬರಬೇಕಮ್ಮ? ದುಡ್ಡು ಎಲ್ಲಿಂದ ಬರುತ್ತೆ? ಅಂದ್ರೆ ಅವ್ರ ತಾಯಿನ ಕೊಡ್ತಾರ ಗುರುಜಿ, ಮನೆ ಬಾಡಿಗೆ ಅದು ಬರ್ತಾವಲ್ಲ ಅವನ್ನ ಅವ್ರ ತಾಯಿನ ಕೊಡ್ತಾರ ಗುರುಜಿ ಅವ್ರಿಗೆ. ನಾನೊಂದು ಮಾತು ಹೇಳ್ತೀನಿ ಕೇಳು. ನಿನಗೊಬ್ಬ ಅಣ್ಣನಾಗಿ ನಾನು ಹೇಳೋದಾದರೆ, ನಿನಗೆ ನಿಂದೇ ಆದಂಥ ಮನೆ, ನಿನಗೆ ಅಧಿಕಾರ ಇದೆ. ಆದಷ್ಟು ಬೇಗ ಅವ್ರು ಬಂದು ಕರೀಲಿ, ಅವ್ರು ನಾನು ಕರ್ಕೊಂಡು ಹೋಗಲಿ, ನಾನು ಬ್ಯಾಸ್ಕೆಟು ಪ್ಯಾಕ್ ಸೂಟ್ ಕೇಸು ಅವ್ರು ಹೊತ್ಕೊಂಡು ಹೋಗಲಿ ಅನ್ನೋ ಮಾತನ್ನು ಬಿಟ್ಬಿಟ್ಟು ನಾಳೆ ಬೆಳಗ್ಗೆ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಿ, ನಾಳೆ ಒಳ್ಳೆ ದಿನ, ಅವ್ರು ಕರೆಯೋದು ಬೇಡ, ನಿನಗೆ ಕರೆಯೋ ತನಕ ಕಾಯೋದು ಬೇಡ, ನಾಳೆ ಬೆಳಗ್ಗೆ ಬ್ಯಾಗ್ ರೆಡಿ ಮಾಡ್ಕೊಂಡು ನಿನ್ನ ಗಂಡನ ಮನೆಗೆ ಹೋಗು. ಅವ್ರು ನಿನಗೆ ವ್ಯವಸ್ಥೆನ ಅವ್ರು ಅಕಸ್ಮಾತ್ ಹೋದ ತಕ್ಷಣ ಸೇರಿಸೋದಿಲ್ಲ. ಯಾಕೆಂದರೆ ನಿಂದು ಕೆಲವು ತಪ್ಪುಗಳಿದೆ. 5 ತಿಂಗಳು ನೀನು ಇಲ್ಲಿರೋದ್ರಿಂದ ಯಾವಾಗಾದ್ರೂ ಕೋಪ ಅನ್ನೋದು ಮೂಗಿನ ತುದಿಯಲ್ಲಿರುತ್ತೆ. ಹೋಗಿ ಸ್ವಲ್ಪ ದಿವಸ ಕೈಯೋ ಕಾಲು ಹಿಡಿದು ನನ್ನ ತಪ್ಪಾಯಿತು, ಇನ್ನು ಮುಂದಕ್ಕೆ ಈ ಥರ ನಾನು ನಡೆಯಲ್ಲ, ಯಾಕೆಂದರೆ ಮಗು ಜೀವನ, ನನ್ನ ಜೀವನ ಜೊತೆಗೆ ನಿಮ್ಮ ಜೀವನವೂ ಇದೆ ಅಂತೇಳಿ ಅವ್ರಿಗೂ ಮನದಟ್ಟು ಮಾಡಿಕೊಟ್ಟು ಒಂದು 5 ದಿವಸ ನೀವು ಗಂಡ ಹೆಂಡತಿ ದೂರನೇ, 6ನೇ ದಿವಸ ನೀವು ಒಂದಾಗ್ತೀರಿ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ನಾಳೆ ಬೆಳಗ್ಗೆ ನೀನು ಪ್ಯಾಕ್ ಮಾಡ್ಕೋಬೇಕು ಬಟ್ಟೆಗಳನ್ನ. ಏನಮ್ಮ? ಗೋವಾದಲ್ಲಿದ್ದಾನೆ ಗುರುಜಿ, ಫೋನ್ ಸ್ವಿಚ್ ಆಫ್ ಮಾಡಿ 2 ತಿಂಗಳಾಯ್ತು ಗುರುಜಿ. ನಾ ಕಾಲ್ ಮಾಡ್ಕೊಂತ ಇದ್ದೀನಿ. ಎಲ್ಲ ತಪ್ಪಿದೆಮ್ಮ, ನನಗೆ ಸಮಯದ ಅಭಾವ ಇದೆ. ಒಂದು ಕೆಲಸ ಮಾಡಿ, ಹೀಗೆ ಲೈನಲ್ಲಿರು, ನಾನು ಇನ್ನು ಮಾತಾಡ್ತೇನೆ, ಒಳ್ಳೆಯದಾಗಲಿ. ಈ ಹಿಂದೆ ಕರೆಯಲ್ಲಿ ಒಬ್ಬರಿದ್ದರು.
ಆ ತಾಯಿ ತನ್ನ ಕಷ್ಟಗಳನ್ನು ಹೇಳ್ಕೊತಾ ಇದ್ಲು. ಅದಕ್ಕೊಂದು ಸಣ್ಣ ಪರಿಹಾರವೂ ನಾವು ತಿಳಿಸುವಂಥ ಮಟ್ಟದಲ್ಲಿದ್ವಿ. ಮಧ್ಯದಲ್ಲಿ ವಿರಾಮ ಬಂದಾಯಿತು. ಅದಕ್ಕಾಗಿ ಈಗ ಕರೆಯಲವರಿದ್ದರೆ ಹಾಗೆ ಮುಂದುವರಿಸೋಣ. ಹಲೋ. ಹಲೋ. ಆ ಮಗು ಈಗ ಮನೆಯವರು ಗೋವಾ ಹೊರಟೋದ್ರು ಅಂತ ಹೇಳ್ತಾ ಇದೆಯಾ ಅಲ್ವಮ್ಮ? ಹಾಂ ಗುರುಜಿ. 2 ತಿಂಗಳಿಂದ ನೀನು ಫೋನ್ ಎತ್ಕೊಂಡಿಲ್ಲ. ಅದಕ್ಕೆ ಮುಂಚಿತವಾಗಿ ಫೋನ್ ಲೈನಲ್ಲಿ ಇದ್ದರಮ್ಮ? ಹಾಂ ಇದ್ರು ಗುರುಜಿ. ಆದ್ರೆ ಅವ್ರು ಮನೆಯೊಳಗೆ ಬೇಡ ಅನ್ನತ್ತಿದ್ರು ಗುರುಜಿ ಅವ್ರ ತಾಯಿಯವ್ರು ನನಗೆ. ನಾನು ಇಟ್ಕೋದಿಲ್ಲ ಈ ಮನೆಯೊಳಗೆ ಆಕೀಗ ಅಂತ ಹೇಳಿ. ತೀರಾ ಅಷ್ಟೊಂದು ವಿಷದ ಪರಿಸ್ಥಿತಿ. ಫೋನ್ ಹಚ್ಕೊಂತ ಇದ್ದವ್ರ ಗುರುಜಿ. ಒಮ್ಮೆ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದ್ ಗುರುಜಿ. 2 ಮಂತ್ ಆಯ್ತು. ನಾ ಹಚ್ಕೊಂತಾನೆ ಇದ್ದೇನೆ ಗುರುಜಿ. ಫೋನ್ ಒಂದಿತ್ತು ಕಾಲ್ ರಿಸೀವ್ ಮಾಡ್ತಿಲ್ಲ ಗುರುಜಿ ಅವ್ರು. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಇದು ಬಹುಶಃ ಏನಾಗುತ್ತೆ ಗೊತ್ತಾ, ಯಾವತ್ತೂ ನೋಡಮ್ಮ, ಕಟ್ಕೊಂಡವರು ಯಾವುದು ಕಟ್ಕೊಂಡಂಥ ಹೆಂಡತಿ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಆಗಬೇಕಮ್ಮ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಎಲ್ಲ ಸರಿ ಹೋಗ್ಬಿಡುತ್ತೆ. ಯಾವತ್ತೂ ನೀನು ದೂರ ಆಗಿಬಿಟ್ಟಲ್ಲಮ್ಮ. ಅಲ್ಲಿಂದ ನೀನು ಇಲ್ಲಿಗೆ ಬಂದಾಯಿತು, ಮಾತುಕತೆ ಇತ್ತು. ಒಂದಷ್ಟು ದಿವಸ ಫೋನಲ್ಲಿ ಅಮ್ಮನ ಕಾಣ್ದಿರನೂ ಗಂಡ ನಿನ್ನ ಹತ್ರ ಮಾತಾಡೋದಿದೆ, ಇದೆಯೋ ಇಲ್ವೋ? ಇದೆ ಗುರುಜಿ. ಮತ್ತು ಅವನಿಗೂ ಒಂದು ಪ್ರೀತಿ ಅಂತ ಇರುತ್ತೆ, ಅವನಿಗೂ ಒಂದು ಆತ್ಮವಿಶ್ವಾಸ ಇರುತ್ತೆ. ನನ್ನ ಹೆಂಡತಿ, ನನ್ನ ವಸ್ತು, ನನ್ನ ಮಗಳು, ನನ್ನ ಮಗು ಎಲ್ಲೋ ದೂರದಲ್ಲಿ ಬದುಕ್ತಿದೆ ಅಂತ ಆ ಬಾಧೆ ಅವ್ರಿಗಿರುತ್ತೆ. ಆದರೆ ನೀವೇನು ಮಾಡ್ತೀರಿ ಅಂದರೆ, ನೀನೊಬ್ಬಳ ಸಮಸ್ಯೆ ಅಂತಲ್ಲ, ನಿನ್ನಂತ ತುಂಬ ಜನ ಹೆಣ್ಮಕ್ಳು ಮಾಡುವಂಥ ತಪ್ಪಿದು. ನೀವು ಆ ಕ್ಷಣಕ್ಕೆ ನೀವು ನೋವು ತೋರಿಸ್ತೀರಿ, ನೀವು ಅಳು ತೋರಿಸ್ತೀರಿ, ನಿಮ್ಮ ಪ್ರೀತಿ ತೋರಿಸ್ತೀರಿ, ನೀವು ಬೇಕು ಬೇಡ ಎಲ್ಲ ಹೇಳ್ಕೊತಾ ಇರ್ತೀರಿ. ಅದಾದಮೇಲೆ ಫೋನ್ ತಿರುಗಿ ನಾಳೆ ಮಧ್ಯಾಹ್ನದವರೆಗೂ ನೀವು ಫೋನ್ ಕೈಗೆ ಎತ್ಕೊಳ್ಳಲ್ಲ. ಆಮೇಲೆ ಫೋನಲ್ಲಿ ಹೊಟ್ಟೆ ತುಂಬಲ್ಲ, ಫೋನಲ್ಲಿ ಪ್ರೀತಿ ವಿಶ್ವಾಸ ಬರಲ್ಲ, ಫೋನಲ್ಲಿ ಒಬ್ರಿಗೊಬ್ರಿಗೆ ಆಕರ್ಷಣೆ ಇರೋದಿಲ್ಲ. ಫೋನ್ ಮಾಡಿದ ತಕ್ಷಣ ನಿಮ್ಮ ಬಾಂಧವ್ಯ ಎಲ್ಲ ಗಟ್ಟಿ ಆಗೋದಿಲ್ಲಮ್ಮ. ಫೋನ್ ಬೇರೆ, ಹತ್ತಿರದಲ್ಲಿರ್ತಕ್ಕಂಥದ್ದು ಬೇರೆ. ನಿನಗೆ ಆ ಕ್ಷಣ ನಿನಗೆ ಕಷ್ಟ ಅಂದಾಗಲೂ ಸಹಿತ 1 ವಾರನೋ 10 ದಿವಸ ಇದ್ದು ನಾನು ಬದುಕಿದ್ರೆ ಇಲ್ಲೇ ಸತ್ರು ಇಲ್ಲೇ ಅಂತೇಳಿ ನೀನು ಆ ಮನೆಗೆ ಹೊರಟೋಗ್ಬೇಕಾಗಿತ್ತು. ನೀನು ಗಂಡನ ಮನೆ ನೀನು ಇದ್ಬಿಟ್ಟಿದ್ರೆ ಅಟ್ಲೀಸ್ಟ್ ನೀನು ಗಂಡ ಒಂದಲ್ಲ ಅವ್ನ ಕಡೆ ನೀನು ಕೈ ಹಿಡಿತಿದ್ದ. ಇವತ್ತು ಮಾಡ್ಕೊಂಡ ತಪ್ಪೇನು ಗೊತ್ತಾ, ಅಲ್ಲಿವರೆಗೂ ಪ್ರಾರಂಭದಲ್ಲಿದ್ದಂಥವ್ರು ಯಾವಾಗ ನೀನು ಬರಲಿಲ್ಲ, ಈ ಕಡೆ ಅಮ್ಮನ ಹತ್ರ ತರ್ಕೊಳಕ್ಕಾಗಲ್ಲ. ನೋಡಮ್ಮ, ಯಾವತ್ತೂ ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಒಬ್ಬರ ಮನಸ್ಸೊಬ್ಬರು ಅರ್ಥ ಮಾಡ್ಕೊಳ್ಳಲ್ಲ ತಾಯಿ. ತುಂಬ ಕಡೆ ಈ ಸಮಸ್ಯೆಗಳಿದೆ. ಅತ್ತೆ ಆಗಿರಲಿ, ಇದೆ ಗುರುಜಿ. ಅತ್ತಿ ಹೊಟ್ಟೆ ಸೇರ್ತಿಲ್ಲ ಗುರುಜಿ. ನನಗೆ ಲವ್ ಮ್ಯಾರೇಜ್ ಗುರುಜಿ ನಮ್ದು. ಇಲ್ಲಿದೆ ಮೂಲ ರಹಸ್ಯ. ಈ ರಹಸ್ಯ ನೀನು ಭಾಳ ತಡವಾಗಿ ಹೇಳಿದ್ಯಾ ನನಗೆ. ಲವ್ ಮ್ಯಾರೇಜ್ ಅಂದಮೇಲೆ ಇದಿಷ್ಟೇ ಅಮ್ಮ, ಇದನ್ನು ಅರ್ಥ ಮಾಡ್ಕೋಬೇಕು. ಲವ್ ಮಾಡುವಾಗ ನೋಡಿ, ಲವ್ ಮಾಡೋ ಪ್ರಾರಂಭದಿಂದಲೇ ಈ ಕಡೆ ಅಪ್ಪ ಅಮ್ಮನ ಬಿಟ್ಟಿದ್ಯಾ. ಅಪ್ಪ ಅಮ್ಮನ ಬಿಟ್ಟು ಅಪ್ಪ ಅಮ್ಮನ ಮಾತಿನ ವಿರುದ್ಧವಾಗಿ ನೀನು ಅಲ್ಲಿಗೆ ಹೋದೆ. ಆ ಕಡೆ ಹುಡುಗನ ಮನೆಯಲ್ಲಿ ಅವನು ಮಾತ್ರ ನೀನು ಪ್ರೀತಿಸಿರೋದು. ನೀನು ಬೇಕು ಬೇಡಗಳನ್ನು ನೋಡೋದು ಹೇಗೆ? ಇನ್ನು ಅತ್ತೆ ಸೇರಬೇಕು ಅಂದರೆ ಯಾವ ರೀತಿ ಸೇರ್ತಾಳಮ್ಮ? ಸಾಧ್ಯವಾ? ಜನ್ಮ ಕೊಟ್ಟ ತಂದೆ ತಾಯಿ ನೀನು ಅಪ್ಪ ಅಮ್ಮನ ಮಾತನ್ನು ವಿರುದ್ಧ ಮಾಡಿಕೊಂಡು ನನಗೆ ಬೇಡ ಅಂದರೂ ಬಲವಂತವಾಗಿ ನೀನು ಗಂಡನ ಮನೆ ಸೇರ್ಕೋಬೇಕು. ಅಲ್ಲಿಗೆ ನಿನ್ನ ಪರಿಸ್ಥಿತಿ ಏನಿರ್ತಾನೆ, ಗಂಡ ಒಬ್ಬನೇ ಪ್ರಧಾನ ಅಲ್ವಮ್ಮ. ನಾಳೆ ಗಂಡ ಕೈ ಕೊಟ್ಟು ಓಡೋದ ಮೇಲೆ, ಕೈ ಕೊಟ್ಟು ಯಾಕೆ ಓಡೋಗ್ತಾನೆ ಅಂದರೆ ಅವನ ಪರಿಸ್ಥಿತಿ, ಅವನಿಗೆ 2 ಕಡೆ ತ್ರಿಶಂಕ ಸ್ವರ್ಗ. ಒಂದು ಕತ್ರಿ ಮಧ್ಯದಲ್ಲಿ ಅಡಿಕೆ. ಈ ಕಡೆ ತಾಯಿನ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆ ನಿನ್ನ ಬಿಟ್ಕೊಡೋಕ್ಕಾಗೋದಿಲ್ಲ. ನಿಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಪ್ರೀತಿ ಹಾಳಾಗೋಯ್ತು ಅಂದರೆ ಅವ್ನು ಬದುಕೋದಿಲ್ಲಮ್ಮ. ಆ ಕಡೆ ಅವನು ಹುಚ್ಚ, ನೀನು ಹುಚ್ಚಳು. ಆ ಕಡೆ ಅತ್ತೆ ಮನೆಯವರು ಒಂದೇ ಪರಿಹಾರ ಹೇಳ್ಬೋದಾದರೆ, ನಾನು ನಿನಗೆ ಹೇಳುವಂಥ ಪರಿಹಾರ ಸ್ವಲ್ಪ ಕಠಿಣನೇ. ಆದರೆ ಇವತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು ಅರ್ಥ ಮಾಡ್ಕೊಂಡು ಬದುಕಬೇಕಾದ್ದು ಭಾಳಷ್ಟು ಇದೆ. ಪ್ರೀತಿಸಿ, ಬೇಡ ಅಂತಿಲ್ಲ. ಆ ಪ್ರೀತಿ ಎಂಬತಕ್ಕಂಥದ್ದು ಎರಡೂ ಮನೆತನಕ್ಕೂ ಒಗ್ಗೂಡೋ ತನಕ ಇದ್ದರೆ ಮಾತ್ರ ಪ್ರೀತಿ ಹೋಗಬೇಕು. ನೀನೊಂದು ತೀರ ನಾನೊಂದು ತೀರ ಅಂಥೇಳಿ ಇದನ್ನು ಇವತ್ತಿನ ದಿವಸ ಪ್ರೀತಿಗೆ ಬಂದು ಕೂತ್ಕೊಂಡು ಇವತ್ತು ನೀನು ಪಡ್ತಿದ್ದೆಯಲ್ಲ ಸಂಕಟ, ಇದು ಸಾಮಾನ್ಯವಾದ್ದಲ್ಲ. ಇದು ಮಗು ಚಿಕ್ಕದು. ಇವತ್ತು ನಿನಗೆ ಅಪ್ಪ ಅಮ್ಮ ಜೊತೆಲಿದ್ದಾರೆ, ಹೇಗೋ ಕೈ ಹಿಡಿದ್ರು, ಯಾಕೆಂದರೆ ಹೆತ್ತವರು ಬಿಡೋಕ್ಕಾಗೋದಿಲ್ಲ ಅವರು. ಆದರೆ ಆ ಮನುಷ್ಯ ಏನು ಮಾಡ್ದ ಗುರುಜಿ? ಪ್ರತಿ ಸಲನೂ ಹೊರಗೆ ಹಾಕ್ಯಾರ ಗುರುಜಿ. ಅವ್ರು ನಂಗೆ 12 ಗಂಟೆ ಮಟ್ಟ ರಾತ್ರಿ ಎಲ್ಲ ನಮ್ಮ ತಂದೆ ತಾಯಿನ ಕರ್ಕೊಂಬಂದಾರ ಗುರುಜಿ. ನನಗೆ ಹೌದಮ್ಮ, ನೋಡಿಲ್ಲ ಗುರುಜಿ. ಅವಾಗ ಮದುವೆಗೆ ಮುಂಚಿತವಾಗಿ ಆಗ ನಿನ್ನ ಪ್ರೀತಿ ಬೇಕಿತ್ತು ಗುರುಜಿ. ಮದುವೆ ಆಗಿನ ಸರಿನೇ ಇಲ್ಲ ಗುರುಜಿ ನಂದು. ಹೌದಮ್ಮ, ಯಾವತ್ತೂ ಅಷ್ಟೇ. ಇದು ವಿಷಾನೇ. ನೀನೇ ಅಲ್ಲ, ನಿನ್ನ ಜಾಗದಲ್ಲಿ ಯಾರು ಪ್ರೀತಿ ಅಂತ ಹುಚ್ಚು ಪ್ರೀತಿ ಅಂತ ಮುಂದೆ ನಡೀತಾರಲ್ಲ, ಮದುವೆ ಅನ್ನೋ ವಿಚಾರ ಬಂದಾಗ ಸ್ವತಂತ್ರವಾಗಿ ತೀರ್ಮಾನ ತಗೊಳ್ತಾರಲ್ಲ, ಅವ್ರಿಗೆಲ್ಲ ಇದು ಬರೆದಿಟ್ಟಂಥದ್ದು ಮತ್ತು ಕಟ್ಟಿಟ್ಟಂಥ ಬುತ್ತಿ. ಇದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ತಾಯಿ. ನೀನು ಬುದ್ಧಿವಂತೆ ಆದರೆ ಕಷ್ಟನೋ ಸುಖನೋ ಆ ಮನೇಲೇ ಬದುಕಬೇಕು ಅನ್ನೋದಾದರೆ ಬೇಗ ಹೋಗಿ ಅಲ್ಲಿ ತಪ್ಪಾಗಿರೋದನ್ನು ಕ್ಷಮೆ ಕೇಳು, ನಿಮ್ಮ ಅತ್ತೆ ಮಾತನ್ನು ಕೇಳು, ಮುಂದೆ ನಡಿ. ಒಳ್ಳೆಯದಾಗಲಿ.